ಶ್ರೀ ಗುರುವೇ ಸತ್ಕ್ರಿಯೆಯ ಹಾಗರವೇ ಸುಜ್ಞಾನ ಸಾಗರವೇ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗಿ. ಮೊದಲಿಗೆ ಎನ್ನ ಆರಾಧ್ಯ ದೈವ ಶೂನ್ಯಪೀಠಾಧೀಶ ಶಿವಯೋಗಿ ಸಿದ್ದರಾಮರನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ ಈ ದಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ JP ನಗರದ ಏನು ಜ್ಞಾನಯಜ್ಞ ಇದೆ, 28ನೇ ಜ್ಞಾನಯಜ್ಞದಲ್ಲಿ ಧ್ಯಾನಾರ್ಥಿಗಳಾಗಿ ನೆರೆದಿರುವಂಥ ಎಲ್ಲ ಶರಣ ತಂದೆತಾಯಿಗಳಿಗೆ ಶರಣಾರ್ಥಿಗಳು ಸಲ್ಲಿಸಿ ಬ್ರಹ್ಮಶ್ರೀ ಪತ್ರಿಜಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಏನು ಶ್ವಾಸ ಧ್ಯಾನವನ್ನು ಅನುಭವ ಮಾಡ್ತಾ ಬಂದಿದ್ದೀರಿ. ತಮ್ಮೆಲ್ಲರ ಭೇಟಿ ಈ ಒಂದು ಸಭಾಂಗಣದಲ್ಲಿ ಇದು 2ನೇ ಬಾರಿ. ಮೊದಲಿಗೆ ಧ್ಯಾನ ಮತ್ತು ಮನಸ್ಸಿನ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ವಿ. ಇವತ್ತು ಸಂಸ್ಕಾರ ಅಂತೇಳಿ ಒಬ್ಬ ವ್ಯಕ್ತಿ ಅಥವಾ ವಸ್ತು, ಸಂಸ್ಕಾರದ ಅರ್ಥ ಏನಪ್ಪ ಅಂತೇಳಿದರೆ ಒಂದು ವಸ್ತು ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಯನ್ನು ಯೋಗ್ಯನನ್ನಾಗಿ ಮಾಡುವಂಥದ್ದು, ಅರ್ಹತೆಯುಳ್ಳಂಥವನಾಗಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಸಂಸ್ಕಾರ ಅಂತ ಹೇಳ್ತಾರೆ. ನಾವೆಲ್ಲ ನೋಡ್ತೀವಿ, ಸಂಸ್ಕಾರ ಪಡೆದ ನಂತರ ಸಂಸ್ಕಾರ ಬಂದಂಥ ವ್ಯಕ್ತಿಗಾಗಲಿ ವಸ್ತುವಿಗಾಗಲಿ ಇರತಕ್ಕಂಥ ಮಾನ್ಯತೆ ಗೌರವ ಅದೇ ವಸ್ತುವಿಗೆ ಸಂಸ್ಕಾರ ರಹಿತ ವ್ಯಕ್ತಿಗಾಗಲಿ ಅಥವಾ ಸಂಸ್ಕಾರ ರಹಿತ ವಸ್ತುವಿಗೆ ಇದೆಯಾ ಅಲ್ವಾ? ಈಗ ನೋಡಿ, ನೀವು ಇಲ್ಲೇ ರಾಗಿಗುಡ ಆಂಜನೇಯ ದೇವಾಲಯ ಇದೆ, ಮೆಟ್ಟುಗಳು ಹತ್ತುತ್ತೀರಿ ಅಲ್ವಾ? ನೆಲ ಹಾಸು ನಡ್ಕೊಂಡು ಹೋಗ್ತೀವಿ. ಯಾವ ಭಾವನೆ ಇದೆ? ಅದೇ ಕಲ್ಲು, ಮೆಟ್ಟಲಿಗೂ ಕಲ್ಲೇ, ಹಾಸಿದರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತೀವಿ ಕಲ್ಲೇ. ಆದರೆ ಗರ್ಭಗುಡಿಗೆ ಮುಂದಕ್ಕೆ ಹೋಗಿದ ತಕ್ಷಣ ಅಲ್ಲಿ ಮೂರ್ತಿ ಇದೆ, ಅದಕ್ಕೇನು ಮಾಡ್ತೀವಿ? ನಮಸ್ಕಾರ ಮಾಡ್ತೀರಿ. ಅದಕ್ಕೆ ತೋರಿಸೋಂಥ
ಭಾವನೆಯೇ ಬೇರೆ, ಅದಕ್ಕೆ ತೋರ್ಸಕ್ಕಂತಕ್ಕಂಥ ಭಕ್ತಿನೇ ಬೇರೆ, ಕೊಡ್ತಕ್ಕಂಥ ಗೌರವನೇ ಬೇರೆ. ಆ ವಿಗ್ರಹನೂ ಕಲ್ಲು, ನಾನು ತುಳ್ಕೊಂಡು ಹೋದಂಥ ಮೆಟ್ಟಿಲು ಕಲ್ಲು ಅಲ್ವಾ, ಅದು ನಡ್ಕೊಂಡು ಹೋದಂಥ ಹಾಸ್ಕಲ್ಲಿದೆ ಕಲ್ಲು, ಎಲ್ಲ ಕಲ್ಲೇ. ಆದರೆ ಆ ಕಲ್ಲಿನಲ್ಲಿ ಆ ವಿಗ್ರಹ ಕೆತ್ತನೆ ಇದೆ ಆಯ್ತಲ್ಲ, ವಿಗ್ರಹ ಆಯ್ತಲ್ಲ, ಆ ಕಲ್ಲು ಸಂಸ್ಕಾರಗೊಂಡಿದ್ದರಿಂದ ಅದಕ್ಕೆ ಬೆಲೆ ಅಲ್ವಾ. ನಾವೇ ತುಳ್ಕೊಂಡು ಹೋಗ್ತೀವಿ ಕಲ್ಲನ್ನು, ನಾವೇ ಅದ್ರ ಮೇಲೆ ಇದು ಮಾಡ್ತೀವಿ, ಆದರೆ ಇನ್ನೊಂದು ಕಲ್ಲಿಗೆ ಅದೇ ಕಲ್ಲಿನ ಇನ್ನೊಂದು ಭಾಗಕ್ಕೆ ನಾವು ಗೌರವವನ್ನು ಭಕ್ತಿಯನ್ನು ತೋರಿಸ್ತೀವಿ. ಅಂದರೆ ಆ ವಿಗ್ರಹ ಸಂಸ್ಕಾರಗೊಂಡಿದ್ದಕ್ಕೋಸ್ಕರ. ಹೆಂಗೆ ಸಂಸ್ಕಾರಗೊಳ್ತು? ಸಂಸ್ಕಾರದಲ್ಲಿ ಎರಡು ವಿಧ ನೀವು ನೋಡ್ತೀರಿ. ಈಗ ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನು ಮಾಡ್ತಾನೆ. ಮೂರ್ತಿಯನ್ನು ಮಾಡೋದ್ರಲ್ಲಿ ಎರಡು ವಿಧ ಇದೆ, ನೀವು ನೋಡಿದ್ದೀರಿ. ಏನು? ಮಣ್ಣಿನ ಮೂರ್ತಿಯನ್ನು ಮಾಡ್ತಾನೆ. ಮಣ್ಣಿನ ಮೂರ್ತಿ ಅದು ಶೂನ್ಯ, ಏನೂ ಇಲ್ಲ. ಅಲ್ಲಿಗೆ ಬೇಕಾದದನ್ನು ತುಂಬ್ತಾನೆ ಮಣ್ಣಲ್ಲಿ. ಮಣ್ಣಿಂದ ಮಣ್ಣನ್ನು ತಗೊಂಡು ಮುದ್ದೆ ಮಾಡಿ ಅದಕ್ಕೆ ತನಗೆ ಬೇಕಾದ ಹಾಗೆ ಆಕಾರವನ್ನು ಕೊಟ್ಕೊಂಡು ಹೋಗ್ತಾನೆ ಅಲ್ವಾ. ಅಂದರೆ ಅಲ್ಲಿಗೆ ಬೇಕಾದದನ್ನು ಕೊಟ್ಟ. ಆ ಮೂರ್ತಿ ಸುಂದರವಾಗಿ ಕಾಣಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಣ್ಣಿಂದ ಕೊಟ್ಟ. ಇನ್ನೊಂದು ಕಲ್ಲಿನ ಮೂರ್ತಿ, ಬರೀ ಕಲ್ಲಿನ ಕಂಬ ಅಷ್ಟೇ. ಅದರಿಂದ ಏನು ಮಾಡ್ತಾನೆ ಅವನು? ಬೇಡವಾದದ್ದನ್ನು ತೆಗಿತಾನೆ. ಕಲ್ಲನ್ನು ಕೆತ್ತಿ ಆ ಕಲ್ಲಿನ ದಿಂಬಿನಲ್ಲಿ ಏನಿದೆ ಅದಕ್ಕೆ ಯಾವ ಆಕಾರ ಕೊಡಬೇಕಲ್ಲ, ಆಕಾರಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಭಾಗಗಳನ್ನೆಲ್ಲ ತೆಗೆದು ಕಿತ್ತಾಕ್ತಾನೆ. ಅಂದರೆ ಸಂಸ್ಕಾರ ಎರಡು ವಿಧ. ಒಬ್ಬ ವ್ಯಕ್ತಿನಲ್ಲಿ ಅಥವಾ ವಸ್ತುವಿನಲ್ಲಿ ಇರತಕ್ಕಂಥ ಅವಗುಣಗಳನ್ನು, ಅವಭಾಗಗಳನ್ನು ತೆಗೆದುಹಾಕಿ ಸದ್ಗುಣಗಳನ್ನು ಸಂಪನ್ನನ್ನಾಗಿ ಮಾಡುವಂಥದ್ದು ಒಂದು ಕ್ರಿಯೆ. ಇನ್ನೊಂದು ಕ್ರಿಯೆ ಏನು ಅವನಲ್ಲಿ ಏನೂ ಇಲ್ಲ, ಅವನಲ್ಲಿ ಇರತಕ್ಕಂಥದ್ದನ್ನು ತೆಗೆದುಹಾಕುವಂಥದ್ದು. ಇನ್ನೊಂದು ಅವನಲ್ಲಿ ಏನಿಲ್ಲ, ಸದ್ಗುಣಗಳಿಲ್ಲ, ಸದ್ಭಾವನೆ ಇಲ್ಲ, ಸತ್ಕ್ರಿಯೆಗಳಿಲ್ಲ, ಅವನನ್ನು ತುಂಬಿ ಸಂಸ್ಕಾರ ಕೊಡುವಂಥದ್ದು ಎರಡನೇ ವಿಧ. ಹಾಗಾಗಿ ಸಂಸ್ಕಾರ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಲ್ವಾ. ಯಾಕೆ ಸಂಸ್ಕಾರ ಯಾಕೆ ಬೇಕು? ಈಗ ನೀವೆಲ್ಲ ಯಾರು ಸಂಸ್ಕಾರವಂತರೇ ತಾನೆ. ಸಂಸ್ಕಾರ ಇರೋದಕ್ಕೋಸ್ಕರನೇ ನೀವು ಆಧ್ಯಾತ್ಮದ ಹಾದಿನಲ್ಲಿ ಬಂದಿದ್ದೀರಿ. ಸಂಸ್ಕಾರ ಇಲ್ಲ ಅಂದರೆ ಈಗ ನೋಡಿ ಎಷ್ಟೋ ಜನ ಇದ್ದಾರೆ, ಈ ರಸ್ತೆಯಲ್ಲಿ ತೆಗೆದುಕೊಂಡು ಬಂದರೆ ಇದಕ್ಕಿಂತ 100 ಪಟ್ಟು ಜನ ಸಿಗ್ತಾರೆ ಆ ಮೇನ್ ರೋಡಿಂದ ಇಲ್ಲಿಗೆ. ಆದರೆ ಇಲ್ಲಿ ಎಷ್ಟು ಜನ ಇದ್ದೀವಿ? ಎಷ್ಟು ಜನ ಬಂದಿದ್ದೀರಿ? ಯಾರಿಗೆ ಅರ್ಹತೆ ಪಡ್ಕೊಂಡಿದ್ದಾರೆ, ಯಾರು ಯೋಗ್ಯನಾಗಿದ್ದಾನೆ, ಆಧ್ಯಾತ್ಮದ ಹಾದಿನಲ್ಲಿ ನಡೆಯೋಕ್ಕೆ, ಆಧ್ಯಾತ್ಮದ ಹಾದಿನಲ್ಲಿ ಅವನು ಸಾಗಲಿಕ್ಕೆ ಫಿಟ್ ಇದ್ದಾನೆ, ಯೋಗ್ಯನಾಗಿದ್ದಾನೆ, ಅವನು ಇಲ್ಲಿ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಬಂದು ಧ್ಯಾನಸಕ್ತನಾಗಿದ್ದಾನೆ ಅಂತ ಅರ್ಥ. ಅಂದರೆ ನೀವೆಲ್ಲರೂ ಏನಾಗಿದ್ದೀರಿ? ಸಂಸ್ಕಾರವಂತರಾಗಿದ್ದೀರಿ ಅಂತ ಅರ್ಥ ಅಲ್ವಾ. ಆ ಸಂಸ್ಕಾರ ಯಾವಾಗ ಅದು ಉಪಯೋಗ ಆಗುತ್ತೆ? ಸಂಸ್ಕಾರವಂತನಾಗಿದ್ದ ಲಕ್ಷಣ ಏನು? ಅವನು ಸಂಸ್ಕಾರವಂತ ಅಂತ ಹೆಂಗೆ ಗುರುತಿಡಿಯೋದು ಅಂದರೆ, ಯಾವ ಒಬ್ಬ ವ್ಯಕ್ತಿಯ ಸಂಸ್ಕಾರವಂತನಾಗಿರ್ತಾನಲ್ಲ, ಅವನ ನಡೆ ನುಡಿ ನೋಟ, ಅವನ ಆಟಿಟ್ಯೂಡ್ ಇದೆಯಲ್ಲ, ಆ ಆಚಾರ ವಿಚಾರಗಳು ಅವನ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ತೋರಿಸುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಈ ಧ್ಯಾನಕ್ಕೆ ಬರಬೇಕಾದ್ರೆ ಸಂಸ್ಕಾರದ ಅಗತ್ಯ ಇದೆಯಾ? ಮೊದಲನೇ ಪ್ರಶ್ನೆ ನಿಮಗೆ. ಸಂಸ್ಕಾರ ಅಗತ್ಯ ಇದೆಯಾ? ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಸಾಕಲ್ಲ, ಧ್ಯಾನ ಆಗಿಬಿಡುತ್ತೆ. ಸುಮ್ಮನೆ ಕುಳಿತರೂ ಸಹ ಧ್ಯಾನ ಆಗುತ್ತೆ. ಆದರೆ ಆ ಧ್ಯಾನದ ಪರಿಣಾಮ ನಿಮಗೆ ಅನುಭವ ಆಗಬೇಕು. ನೀವು ಅನುಭವಿಸ್ಬೇಕು ಅಂದರೆ ಏನಾಗಬೇಕು? ನೀವು ಸಂಸ್ಕಾರವಂತನಾಗಬೇಕು. ಧ್ಯಾನಕ್ಕೆ ಕುಳಿತವರು ಅಲ್ವಾ. ಈಗ ಭೂಮಿ ಹಸನಾಗಿದ್ದರೆ ಮಾತ್ರ ಮಳೆಯ ನೀರನ್ನು ಹೀರ್ಕೊಳ್ಳುತ್ತೆ. ನೀವು ಅದ್ರ ಮೇಲೆ ಈ ಟಾರೆಲ್ಲ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ರೆ ಹೀರ್ಕೊಳ್ಳೋದಿಲ್ಲ.
ಹಾಗೆ ಭಗವಂತನ ಗ್ರೇಸು ಗುರುಕಾರುಣ್ಯ ಅನ್ನೋದೇನಿದೆ, ಆ ಭಗವಂತನ ಗ್ರೇಸು ಗುರುಕಾರುಣ್ಯ ಅನ್ನೋದಿದೆಯಲ್ಲ, ಅದು ನಮಗೆ ಬೇಕಾಗಿದೆ. ನಮಗೆ ಸಿಗಬೇಕು ಅಂದರೆ ಏನಾಗಬೇಕು? ಅದನ್ನು ಪಡ್ಕೊಳ್ಳುವಂಥ ಯೋಗ್ಯತೆ, ಅರ್ಹತೆ ನನ್ನಲ್ಲಿ ಇರಬೇಕು ಅಲ್ವಾ? ಹಾಗಾಗಿ ನಾವು ಸಂಸ್ಕಾರವಂತರಾಗಬೇಕು ಅಂತ ಹೇಳುತ್ತೆ. ನೋಡಿ, ಮಾತಿಗೆ ಸಂಸ್ಕಾರ ಕೊಟ್ಟರೆ ಏನಾಗುತ್ತೆ? ಮಂತ್ರ ಆಗುತ್ತೆ. ಮಾತಿಗೆ ಸಂಸ್ಕಾರ ಕೊಟ್ಟರೆ ಮಂತ್ರ. ಮಾತಿಗೂ ಮತ್ತು ಮಂತ್ರಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ನೀವು ಮಾತಿಗೆ ಏನು ಬೇಕಾದ್ರೂ ಮಾತಾಡಬಹುದು, ಆದರೆ ಮಂತ್ರ ಅದು ಕ್ರಮಬದ್ಧವಾಗಿರುತ್ತೆ, ಲಯಬದ್ಧವಾಗಿರುತ್ತೆ, ಸಿದ್ಧಾಂತಬದ್ಧವಾಗಿರುತ್ತೆ, ಆಧ್ಯಾತ್ಮಿಕವಾಗಿ ಇರುತ್ತೆ. ಮಾತು ಹೇಗೆ ಬೇಕಾದರೂ ಹಾಡ್ಬೋದು. ಮಾತಿಗೆ ಸಂಸ್ಕಾರ ಕೊಟ್ಟರೆ ಮಂತ್ರ ಆಗ್ತದೆ ಅಲ್ವಾ? ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಗುತ್ತೆ. ನಿಮಗೆ ಒಂದು ಲೋಟ ನೀರು ಕೊಟ್ಟರು, ಒಂದು ಮಗ್ಗು ನೀರು ಕೊಟ್ಟರು ನೀವು ಕುಡಿತೀರಿ ಅಷ್ಟೇ. ಆದರೆ ತೀರ್ಥವನ್ನು ಬರೀ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನ್ ಕೊಟ್ಟರು ಅದನ್ನು ಸೇವನೆ ಮಾಡುವಂಥ ನಿಮ್ಮ ಭಾವ ಏನಾಗಿದೆ ಅಲ್ವಾ? ಆ ತೀರ್ಥ ತೆಗೆದುಕೊಂಡ ಕ್ಷಣದಲ್ಲಿ ನಿಮಗೆ ಭಕ್ತಿ, ಭಯ, ಆನಂದ, ಖುಷಿ ಎಲ್ಲ ಸಿಗುತ್ತೆ. ಆದರೆ ನೀರನ್ನೇ ಅದೇ ತೀರ್ಥ ಅಲ್ಲ, ಸಂಸ್ಕಾರ ಅಲ್ಲದ ನೀರನ್ನೇ ನಿಮಗೆ ಮಗ್ಗಟ್ಟೆ ಕೊಟ್ಟರು ನಿಮಗೆ ಆ ಭಾವನೆ ಬರೋದಿಲ್ಲ. ಬರುತ್ತಾ? ಹಾಗಾಗಿ ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಗುತ್ತೆ, ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗುತ್ತೆ ಅಲ್ವಾ? ನೀವು ಊಟ ಮಾಡಿ, ಎಷ್ಟು ನೀವು 1000 ರೂಪಾಯಿ ಕೊಟ್ಟು ಹೋಟ್ಲಿಗೆ ಹೋಗಿ ಒಂದು ಒಳ್ಳೆ ಊಟ ಮಾಡಿದರೂ ಸಹ ನಿಮಗೆ ಆ ಭಾವನೆ ಬರೋದಿಲ್ಲ. ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಥವಾ ದೇವಾಲಯದಲ್ಲಿ ಒಂದು ತುತ್ತು ಅಲ್ವಾ, ಅವನು ಕೈಗೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡೋಂಥ ತೃಪ್ತಿನೇ ಬೇರೆ, ನಾವು ನಡ್ಕೊಳ್ಳೋಂಥ ರೀತಿಯೇ ಬೇರೆ. ಅಂದರೆ ಸಂಸ್ಕಾರವಾದಂಥ ವಸ್ತು ಅದು ಸ್ವಲ್ಪನೇ ಇದ್ದರೂ ಅಲ್ಪನೇ ಇದ್ದರೂ ಅದಕ್ಕೆ ಇರುವಂಥ ಗೌರವ ಇನ್ನೊಂದು ಎಷ್ಟೇ ರಾಶಿ ಇದ್ದರೂ, ಸಂಸ್ಕಾರವಲ್ಲದಂಥ ವಸ್ತು ರಾಶಿ ಇದ್ದರೂ ಅದಕ್ಕೆ ಬೆಲೆ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ ಅಲ್ವಾ? ಸಂಸ್ಕಾರ ಇಲ್ಲ. ಹಾಗಾದರೆ ಮನುಷ್ಯನಿಗೆ ಸಂಸ್ಕಾರ ಬೇಕಲ್ವಾ? ಯಾಕೆ ಬೇಕು ಸಂಸ್ಕಾರ? ಮನುಷ್ಯನಿಗೆ ಯಾಕೆ ಬೇಕು ಸಂಸ್ಕಾರ? ನೋಡಿ, ಒಂದು ಜಲ ಹನಿ ಹನಿಯಾಗಿ ಬಿದ್ದು ಹರಿದು ಸಮುದ್ರ ಸೇರತಕ್ಕಂಥ ಜಲ ಒಂದು ಕಡೆ ತೀರ್ಥವಾಗಿ ಪವಿತ್ರ ಆಯಿತು, ಒಂದು ಕಡೆ ಅಭಿಷೇಕಕ್ಕೆ ಪವಿತ್ರ ಆಯಿತು. ಆ ಮಳೆಯ ಒಂದು ಹನಿ ಸಂಸ್ಕಾರವಂತನಾಗಿ ಸಂಸ್ಕಾರಗೊಂಡು ಹೇಗೆ ಅದು ಮೋಕ್ಷವನ್ನು ಅಂದರೆ ಭಗವಂತನ ಸಾನ್ನಿಧ್ಯವನ್ನು ಪಡೀತಲ್ವ. ಆ ಬೆಟ್ಟ ಗುಡ್ಡಗಳಿರತಕ್ಕಂಥ ಕಲ್ಲು ಒಂದು ಸಣ್ಣ ವಿಗ್ರಹ ಆಗಿ ಮೋಕ್ಷವನ್ನು ಪಡೀತು. ಹಾಗೆ ಮನುಷ್ಯನಿಗೆ ಯಾಕೆ ಸಂಸ್ಕಾರ ಅಗತ್ಯ ಇದೆ ಅಂದರೆ, ಮನುಷ್ಯನ ಗುರಿ ಏನು? ಮೋಕ್ಷ. ಮೋಕ್ಷ ಅಂದರೆ ಏನು? ನಮ್ಮ ಪುರುಷಾರ್ಥಗಳನ್ನು ಪೂರೈಸ್ಕೊಳ್ಳೋವಂಥದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಿಮಗೆ ಅದನ್ನು ಕಳಿಸತಿ ಹೇಳಿದ್ದೀವಿ. ಮನುಷ್ಯನ ಗುರಿ ಏನಪ್ಪ ಅಂತ ಹೇಳಿದರೆ, ಯಾವುದು ಗುರಿ? ಮನುಷ್ಯನ ಪರಮ ಗುರಿ ಏನು? ಮೋಕ್ಷ ಅಲ್ವಾ? ಮೋಕ್ಷವನ್ನು ಪಡೆಯುವಂಥದ್ದೇ ಪರಮ ಗುರಿ. ಮನುಷ್ಯ 10 ಕೋಟಿ ಸಂಪಾದನೆ ಮಾಡಲಿ, 100 ಎಕರೆ ಆಸ್ತಿ ಮಾಡಲಿ, KG ಗಟ್ಟಲೆ ಬಂಗಾರ ಇಟ್ಕೊಂಡಿದ್ರೂ ಸಹ ಅದು ಮೋಕ್ಷ ಅಲ್ಲ. ಅವೆಲ್ಲ ಭವಬಂಧನಗಳಿಗೆ ಕಾರಣ ಆಗುವಂಥದ್ದು ಸಂಪತ್ತು. ಆ ಮೋಕ್ಷಕ್ಕೆ ಕಾರಣ ಆಗಬೇಕು ಅಂತೇಳಿದರೆ ಮನುಷ್ಯ ಮೋಕ್ಷಕ್ಕೆ ಯೋಗ್ಯನಾಗಬೇಕು, ಮೋಕ್ಷಕ್ಕೆ ಅರ್ಹನಾಗಬೇಕು ಅಂತೇಳಿದರೆ ಅವನು ಹೇಗೇನಾಗಬೇಕು? ಸಂಸ್ಕಾರವಂತನಾಗಬೇಕು ಅಲ್ವಾ? ಆ ಸಂಸ್ಕಾರವನ್ನು ಯಾವ ರೀತಿ ಪಡ್ಕೊಳ್ಬೇಕು ಅವನು? ಮನುಷ್ಯನಿಗೆ ಸಂಸ್ಕಾರ ಕೊಡೋವಂಥವ್ರು ಯಾರು? ಆಧ್ಯಾತ್ಮ ಶಾಲೆಯಲ್ಲಿ ಗುರು ಅನ್ನತಕ್ಕಂಥವನು ಅವನನ್ನು ಸಂಸ್ಕಾರವಂತನಾಗಿ ಮಾಡ್ತಾನೆ. ಇವತ್ತು ಪತ್ರಿಜಿಯವರ ಏನು ಆಧ್ಯಾತ್ಮ ಧ್ಯಾನಾಲಯದ ಪರಿಕಲ್ಪನೆಯಲ್ಲಿ ತಾವೆಲ್ಲರೂ ಸೇರಿದ್ದೀರಿ, ಆ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಸಂಸ್ಕಾರಗೊಂಡಂಥವರು ಅಲ್ವಾ? ಮನುಷ್ಯನಿಗೆ ಸಂಸ್ಕಾರ ಅಂತೇಳಿದರೆ
ನೋಡಿ, ಒಂದು ಕಡೆ ಬಸವಣ್ಣ ಹೇಳ್ತಾನೆ, ನಾವು ಯಾಕೆ ಬಂದಿದ್ದೀವಿ, ಇದು ನಮ್ಮ ದೇಹ ಏನಾಗಬೇಕು, ದೇಹ ಇದೆಯಲ್ಲ, ದೇಹಕ್ಕೆ ಸಂಸ್ಕಾರ ಕೊಟ್ಟರೆ ಏನಾಗಬೇಕದು, ಕಾಯ ಪ್ರಸಾದ ಕಾಯ ಆಗಬೇಕು ಅಂತ ಹೇಳುತ್ತೆ. ಪ್ರಸಾದ ಕಾಯ. ನೀವು ದೇವರಿಗೊಂದು ಬಾಳೆಹಣ್ಣು ಕೊಡಬೇಕು ಅಂದರೆ, ಬಾಳೆಹಣ್ಣನ್ನು ಇಡಬೇಕು ಅಂದರೆ ಅದನ್ನು ನೋಡ್ತೀರಿ, ಇದೇನು ಕೊಳ್ತಾಗಿದೆಯಾ ಅಥವಾ ಅದ್ರ ಮೇಲೇನಾದ್ರು ಇದಾಗಿದೆಯಾ, ಧೂಳು ಕುಂತಿದೆಯಾ, ಎಲ್ಲ ನೀಟಾಗಿ ಇಡ್ತೀರಿ. ಇನ್ನೂ ಹೆಚ್ಚಿಗೆ ದೇವರಿಗೆ ಇಲ್ಲ ಒಳ್ಳೆಯ ನೈವೇದ್ಯನೇ ಕೊಡಬೇಕು ಅಂತೇಳಿದರೆ ಮನೆಯಲ್ಲಿ ಪರಿಶುದ್ಧವಾಗಿ ಸ್ವಚ್ಛವಾಗಿ ಇದು ಮಾಡಿಕೊಂಡು ಒಳ್ಳೆಯ ಭಾವನೆಯಿಂದ ಬೇಕಾದಂಥ ಪ್ರಸಾದವನ್ನು ರೆಡಿ ಮಾಡಿ ಇಡ್ತೀರಿ ನೈವೇದ್ಯಕ್ಕೆ ಅಲ್ವಾ. ನಾನು ಭಗವಂತನಿಗೆ ಅರ್ಪಿಸ್ಕೊಳ್ಬೇಕು, ಭಗವಂತನಲ್ಲಿ ಮೋಕ್ಷವನ್ನು ಹೊಂದಬೇಕು, ಭಗವಂತನಲ್ಲಿ ಒಂದಾಗಬೇಕು ಅಂತ ಹೇಳಿದರೆ ಮತ್ತು ನಾನೇನಾಗಬೇಕು, ಸಂಸ್ಕಾರವಂತನಾಗಬೇಕು ತಾನೆ. ಈಗ ಭಗವಂತ ದಯಾಸಾಗರ, ಸಮುದ್ರ ಇದ್ದಂಗೆ, ದಯೆಯ ಸಮುದ್ರ ಭಗವಂತ. ನಾನು ಮನಸ್ಸಿನಲ್ಲಿ ಎಲ್ಲ ಕಲ್ಮಶಗಳನ್ನು ತುಂಬಿಕೊಂಡು ಆ ನಿಷ್ಕಲ್ಮಶವಾದ ಭಗವಂತನಲ್ಲಿ ಹೆಂಗೆ ಒಂದಾಗೋದು. ನೀವು ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ಪರಿಶುದ್ಧವಾದಂಥ ನೀರಿದೆ, ಆ ನೀರಿಗೆ ನೀವು ಪರಿಶುದ್ಧವಾಗಿ ಹೋಗಬೇಕು ಹೊರತು ನೀವು ಒಂದೇ ಒಂದನಿ ಕೊಳಕನ್ನು ಹಾಕಿದರೆ ಏನಾಗುತ್ತೆ, ಇದೇ ಕೊಡೋದು ಅರ್ಹತೆ ಇಲ್ಲ ನನಗೆ ಹೋಗ್ಲಿಕ್ಕೆ. ಆ ಬಿಂದು ಪಾತ್ರೆಯಲ್ಲಿ ನಾನು ಹನಿಯಾಗಿ ಸೇರಲಿಕ್ಕೆ ನನಗೆ ಅರ್ಹತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾನು ಪರಿಶುದ್ಧನಾಗಿ ಸಂಸ್ಕಾರವಂತನಾದಾಗ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಭಗವಂತನಲ್ಲಿ ನಾನು ಒಂದಾಗಬೇಕು ಅಂತೇಳಿದರೆ ಏನಾಗಬೇಕು, ಮಾಧವನಾಗಿ ಸಂಸ್ಕಾರವಂತನಾದಾಗ ಮಾತ್ರ. ಮಾಧವನಾಗಿ ಪರಿವರ್ತನೆಗೊಂಡ್ರೆ ಮಾತ್ರ ಅವನು ಭಗವಂತನಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಸಂಸ್ಕಾರದ ಅರ್ಥ ಏನಪ್ಪ ಅಂತೇಳಿದರೆ, ಪರಿಷ್ಕರಿಸು, ಮಾರ್ಪಡಿಸು, ಯೋಗ್ಯವಂತನಾಗಿ ಮಾಡು ಅನ್ನೋದು ಸಂಸ್ಕಾರದ ಅರ್ಥ ಅಲ್ವಾ. ಹಾಗಾದರೆ ಧ್ಯಾನ ಯಾವಾಗ ಪರಿಪೂರ್ಣ ಆಗುತ್ತೆ? ಧ್ಯಾನಕ್ಕೆ ನೀವು ಸಂಸ್ಕಾರ ಕೊಟ್ಟಿದ್ದೀರಾ. ಧ್ಯಾನ ಅಂದ್ರೇನು? ನೆನಪು. ಧ್ಯಾನ ಅಂದರೆ ಭಗವಂತನನ್ನು ನೆನಪು ಮಾಡ್ತಾ ಇರ್ತೀವಿ. ಆ ನೆನಪು ಶೂನ್ಯ ಆಗೋದು ಧ್ಯಾನ. ನಮ್ಮ ಸ್ಮೃತಿನಲ್ಲಿ ಇರತಕ್ಕಂಥದ್ದು ಅದು ಯೋಚನೆಯನ್ನು ಮಾಡ್ತಾ 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 ಶಬ್ದ ನಿಶಬ್ದವಾಗೋ ಅಂಥದ್ದು, ಆಲೋಚನಾ ರಹಿತವಾಗತಕ್ಕಂಥದ್ದು ಧ್ಯಾನ ಅಲ್ವಾ. ನನ್ನ ಕಿವಿಗೆ ನನ್ನ ಕರ್ಮೇಂದ್ರಿಯಗಳಿಗೆ ಏನೇನು ಮುಟ್ಟುತ್ತಾ ಇದ್ದಾವೆಲ್ಲ, ಆ ಮುಟ್ಟೋ ಅಂಥದ್ದು ನಿರಂತರವಾಗಿ ಬರ್ತಾ 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 ಅದೇನಾಗಬೇಕು, ಅದು ನನ್ನ ಕಿವಿಗೆ ಏನು ಕೇಳಿಸದಾಗಬೇಕು, ನನ್ನ ಕಣ್ಣಿಗೆ ಏನು ಕಾಣಿಸದ ಹಾಗೆ ಆಗಬೇಕು, ನನ್ನ ಮೂಗಿಗೆ ಯಾವುದೇ ಸುವಾಸನೆಗಳು ಬರದಾಗ ಆಗಬೇಕು. ಅದು ಧ್ಯಾನದ ಸ್ಥಿತಿ. ಈ ಧ್ಯಾನವನ್ನು ನಾವು ನೋಡಿ, ಧ್ಯಾನ ಯಾವಾಗ ನಮಗೆ ಪರಿಪೂರ್ಣ ಆಗುತ್ತೆ ಅಂತ ಹೇಳಿದ್ರೆ, ಅನುಭವಕ್ಕಲ್ಲ, ಅನುಭವಕ್ಕೆ ಬರೋದಲ್ಲ. ಈಗ ನಾಗರಾಜ್ ಅವರು ಧ್ಯಾನ ಮಾಡಿರ್ತಾರೆ, ನಮ್ಮ ಇವರು ಧ್ಯಾನ ಮಾಡಿರ್ತಾರೆ, ನೀವು ಧ್ಯಾನ ಮಾಡಿರ್ತೀರಿ ಪಡಿರ್ತಾರೆ. ಧ್ಯಾನ ಅವ್ರಿಗೇನು ಗೊತ್ತಿಲ್ಲ. ನೀವು ಹೇಳೋದು ಧ್ಯಾನ ಮಾಡಿದರೆ ಹೀಗಿದೆ, ಧ್ಯಾನ ಮಾಡಿದ್ರೆ ಈ ಥರ ಅನುಭವ ಆಗುತ್ತೆ, ನಿಮ್ಮ ಅನುಭವ ಹೇಳಬೋದಷ್ಟೇ. ಆದರೆ ಅವರು ಅನುಭವ ಆದಾಗ ಮಾತ್ರ. ಈಗ ನಿಮಗೆ ಮೈಸೂರು ಪಾಕ್ ತೋರಿಸ್ಬಿಟ್ಟು, ಮೈಸೂರು ಪಾಕ್ ಚೆನ್ನಾಗಿದೆ, ಮೈಸೂರು ಪಾಕ್ ಆಗಿದೆ, ಮೈಸೂರು ಪಾಕ್ ತುಪ್ಪ ಚೆನ್ನಾಗಿದೆ, ಇದರಲ್ಲಿ ಸಿಹಿ ಇಷ್ಟಿದೆ ಅಂತ ಹೇಳಿದರೆ ನಿಮಗೆ ಏನಾಗುತ್ತೆ, ಅನುಭವ ಆಗುತ್ತಾ? ನಿಮಗೆ ಕೊಡಬೇಕು, ನೀವು ತಿನ್ನಬೇಕು, ಅವಾಗ ಮಾತ್ರ ಅದರ ರುಚಿ ಅಲ್ವಾ ನಿಮಗೆ ಸ್ವಾದ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನಾವು ವರ್ಣನೆ ಮಾಡ್ತಾಯಿದ್ರು, ವರ್ಣನೆಯನ್ನು ಕೇಳಿಸ್ಕೊಂಡ್ರೆ ಏನು ಸಾಧ್ಯ ಇಲ್ಲ. ಹಾಗೆ ಈ ಧ್ಯಾನದ ಅನುಭವ ನಿಮಗಾಗಬೇಕು ಅಂತ ಏನಾಗಬೇಕು, ಧ್ಯಾನದಲ್ಲಿ ಏನು ಮಾಡಬೇಕು, ತೊಡಗಿಸ್ಕೊಳ್ಳೋದು ಅಂದ್ರೇನು, ಕೃಷಿಯನ್ನು ಮಾಡಬೇಕು. ಧಾನ್ಯದ ಬೆಳೆಯನ್ನು ತೆಗಿಬೇಕು. ಈಗ ಒಬ್ಬ ಬೆಳೆಯನ್ನು, ಒಂದು ತೊಗರಿ ಕಾಳು ಹಾಕಿದರೆ ಸಾವಿರಾರು ತೊಗರಿ ಬರುತ್ತೆ. ಒಂದು ಕಾಳನ್ನು ಬಿತ್ತನೆ ಮಾಡಿದರೆ ಗಿಡವಾಗಿ ಸಾವಿರಾರು ಕಾಳನ್ನು ನಾವು ತಗೊಳ್ತೀವಿ ಅಲ್ವಾ. ಒಂದು ರಾಗಿ ಕಾಳನ್ನು ಬಿತ್ತಿದರೆ 10 ತೆನೆಗಳಾಗಿ ಸಾವಿರಾರು ಕಾಳು ಬರುತ್ತೆ ಒಂದು ಕಾಳು. ಹಾಗೆ ಧ್ಯಾನ ಅನ್ನತಕ್ಕಂಥ ಧಾನ್ಯವನ್ನು ಬಿತ್ತನೆ ಮಾಡಿದರೆ ಮಾತ್ರ
ಬಿತ್ತನೆ ಮಾಡಿ ಸರಿಯಾದ ಕೃಷಿಯನ್ನು ಮಾಡಿದರೆ ಮಾತ್ರ ನಿಮಗೆ ಅದರ ಅನುಭವ ಮತ್ತು ಲಾಭ ಆಗಲಿಕ್ಕೆ ಸಾಧ್ಯ ಅಲ್ವಾ? ಧ್ಯಾನಕ್ಕೆ ಧಾನ್ಯದ ರೂಪವನ್ನು ಕೊಟ್ಟು ಅದನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾದರೆ ಧಾನ್ಯದ ಬೆಳೆಯನ್ನು ಧ್ಯಾನದ ಏನು ಬೆಳೆಯೋದು ಸುಲಭನಾ ಅಲ್ವಾ? ನೋಡಿ, ಈಗ ಒಂದು ರಾಗಿ ಬೆಳಿಬೇಕು, ಭತ್ತ ಬೆಳಿಬೇಕು ಅಂತೇಳಿ ಏನು ಮಾಡ್ತೀವಿ, ಆ ಬರಡಾದಕ್ಕಂಥ ಭೂಮಿಗೆ ನೀರು ಹಾಯಿಸ್ತಾರೆ. ಅದು ಮೃದುವಾಗಬೇಕು ಭೂಮಿ ಅಲ್ವಾ? ಮೃದುವಾದ ಮೇಲೆ ಅದಕ್ಕೆ ನೇಗಿಲು ಹೊಡಿತಾರೆ. ಅಲ್ಲಿ ಬೆಳೆದಂಥ ಗಿಡ ಗೆಡ್ಡೆಗಳು ಏನು ಕಳೆಗಳಿರ್ತವೆ ಎಲ್ಲವನ್ನು ಆಯ್ದು ಪಕ್ಕಕ್ಕೆ ಹಾಕ್ತಾರೆ. ಅಲ್ಲೇ ಕೊಳ್ತೋಗುತ್ತೆ ಇಲ್ಲ ಅಂದರೆ. ಆಮೇಲೆ ಮತ್ತೆ ಅದನ್ನು ಹದ ಮಾಡಿ ಸಾಲು ಹೊಡೆದು ರಾಗಿನೋ ಭತ್ತನೋ ಹಾಕ್ತಾರೆ ಅಲ್ವಾ? ಹಾಕಿದ ಮೇಲೆ ಏನಾಗುತ್ತೆ, ಬಿಡ್ರೆ ಆಗುತ್ತಾ? ಮತ್ತೆ ಕಳೆ ಕೀಳಬೇಕು, ಆಗಾಗ ನೀರು ಹಾಯಿಸ್ಬೇಕು. ಎಷ್ಟು ತಿಂಗಳು ಕಾಯಬೇಕು? ಕನಿಷ್ಠ 4 ತಿಂಗಳು ಒಂದು ಬೆಳೆಗೆ ಕಾಯಬೇಕು ಅಲ್ವಾ? ಹಾಗೆ ಧ್ಯಾನಕ್ಕೆ ಬಂದಿದ ತಕ್ಷಣ, ನಾನು ಧ್ಯಾನಾಸಕ್ತನಾಗಿದ್ದ ತಕ್ಷಣವೇ ನನಗೆ ಬೆಳೆ ಬರಬೇಕು, ಫಸಲು ಬರಬೇಕು ಅಂದ್ರೆ ಆಗುತ್ತಾ? ಅದರ ಲಾಭ ಸಿಗಬೇಕು ಅಂದ್ರೆ ಆಗುತ್ತಾ? ಧ್ಯಾನಕ್ಕೆ ಬಂದ ಮೇಲೆ ಆ ಧ್ಯಾನದಲ್ಲಿ ನೀನು ಕೃಷಿಯನ್ನು ಮಾಡಿದ್ಯಾ, ನೀನು ಎಷ್ಟು ಶ್ರಮ ಪಟ್ಟಿದ್ಯಾ? ಈಗ ನೋಡಿ, 10 ಜನ ರೈತರಿಗೆ ಒಂದೇ ಎಕ್ಸ್ಟೆಂಟ್ ಭೂಮಿಯನ್ನು ಕೊಟ್ಟು ಅದಕ್ಕೇನೇ ಅದು ಬೇಕಾದಂಥ ಎಲ್ಲ ಪರಿಕರಗಳನ್ನು ಕೊಡಿ ನೀವು. ಆದರೆ 10 ಜನನೂ ಸಮನಾದ ಫಸಲನ್ನು ತೆಗೆಯಲ್ಲ ಅಲ್ವಾ? ವೆರೈಟೀಸ್, ಒಬ್ಬ ಜಾಸ್ತಿ ತೆಗಿತಾನೆ, ಒಬ್ಬ ಕಡಿಮೆ ತೆಗಿತಾನೆ, ಒಬ್ಬ ಬೆಳೆದಿರೋದು ಕಳಪೆ ಇರುತ್ತೆ, ಒಬ್ಬ ಬೆಳೆದಿರೋದು ಕ್ವಾಲಿಟಿ ಇರುತ್ತೆ. ಆದರೆ 10 ಜನಕ್ಕೂ ಸಿಗೋದಿಲ್ಲ. ಹಾಗೆ ಧ್ಯಾನದ ಅನುಭವ, ಧ್ಯಾನದ ಲಾಭ ಎಲ್ಲರಿಗೂ ಒಂದೇ ಥರ ಸಿಗಲ್ಲ, ಎಲ್ಲರಿಗೂ ಸಮನಾಗೂ ಸಿಗಲ್ಲ. ಅವರವರ ಶಕ್ತಿಗೆ, ಅವರವರ ಶ್ರಮಕ್ಕೆ, ಅವರವರ ಏನು ಅವರು ಕೆಲಸ ಮಾಡಿರ್ತಾರಲ್ಲ ಅವರವರ ಮನಸ್ಥಿತಿಗೆ ತಕ್ಕನಾಗಿ ಅದರ ಅನುಭವ ಆಗುತ್ತೆ. ಈ ಧ್ಯಾನ ಯಾವಾಗ ಸಂಸ್ಕಾರ ರೂಪಕ್ಕೆ ಬರುತ್ತಪ್ಪ ಅಂತೇಳಿದರೆ, ಧ್ಯಾನಕ್ಕೆ ಕುಳಿತ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿ ಎಲ್ಲ ಆಲೋಚನೆಗಳು ಬರುತ್ತೆ ಅಲ್ವಾ? ನಾವೇನು ಮಾಡ್ತೀವಿ, ನಮಗೆ ಬೇಡದ ಆಲೋಚನೆಗಳು ಬಂದಾಗ ಅದನ್ನು ಹೊರಗಡೆ ಹಾಕ್ತೀವಿ. ಕೆಲವು ನಮಗೆ ಸಕಾರಾತ್ಮಕವಾಗಿ ಖುಷಿ ಕೊಡುವಂಥ ವಿಚಾರಗಳು ಬರ್ತವೆ. ಅದನ್ನು ನಾವೇನು ಮಾಡ್ತೀವಿ, ಸ್ವಲ್ಪ ಹೊತ್ತು ಇಟ್ಕೊಳ್ತೀವಿ. ಆದರೆ ಅದನ್ನು ಪರ್ಮನೆಂಟಾಗಿ ಇಟ್ಕೊಂಡ್ರೆ ಅದು ಧ್ಯಾನ ಆಗಲ್ಲ. ಧ್ಯಾನ ಏನು ಹೇಳುತ್ತಪ್ಪ ಅಂತೇಳಿದರೆ, ಕಷ್ಟ ಮತ್ತು ಸುಖ ಎರಡನ್ನು ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿಗೆ ನಿನ್ನನ್ನು ಸಿದ್ಧಗೊಳಿಸುವಂಥದ್ದು ಧ್ಯಾನ. ಕಷ್ಟ ಮತ್ತು ಸುಖವನ್ನು ಎರಡನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು ಸ್ಥಿತಿಗೆ. ನೋಡಿ, ನೀವಿಲ್ಲಿ ಆಧ್ಯಾತ್ಮಕ್ಕೆ ಬರ್ತೀರಿ. ಆಧ್ಯಾತ್ಮ ಧ್ಯಾನಾಲಯ. ಆಧ್ಯಾತ್ಮ ಅಂದ್ರೇನು, ಭಕ್ತಿ ಅಂದ್ರೇನು ನಾವು ತಿಳ್ಕೊಳ್ಬೇಕು. ಭಕ್ತಿ ಎಲ್ಲರೂ ಭಕ್ತರೇ ಅಲ್ವಾ? ಕಷ್ಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಿದ ತಕ್ಷಣ ಭಗವಂತನಿಗೆ ಚೆನ್ನಾಗಿ ಕೈ ಮುಗಿತಾರೆ, ಸ್ವಾಮಿ ಹರಕೆ ಹೊತ್ಕೊಳ್ತಾರೆ, ನೀನು ಕಾಯಿ ಮಾಡಿತೀನಿ, ಅದು ಮಾಡಿಸ್ತೀನಿ, ಇದು ಮಾಡ್ತೀನಿ, ಹೋಮ ಮಾಡಿಸ್ತೀನಿ, ಅವನ ಮಾಡಿಸ್ತೀನಿ ಅಂತೇಳಿ. ಆದರೆ ಅದು ಭಕ್ತಿ. ಆಧ್ಯಾತ್ಮ ಇದೆಯಲ್ಲ, ಭಕ್ತಿಗಿಂತ ಮೀರಿದಂಥದ್ದು ಆಧ್ಯಾತ್ಮ. ನಿಮಗೆ ಭಕ್ತಿಯಲ್ಲಿ ಭಯ ಇರುತ್ತೆ, ಆಧ್ಯಾತ್ಮದಲ್ಲಿ ನಿಮ್ಗೆ ಯಾವುದೂ ಭಯ ಇಲ್ಲ. ಯಾಕಂದರೆ ಆಧ್ಯಾತ್ಮ ನಿಮಗೆ ಪರಮಾತ್ಮನ ನಿಜ ಸ್ವರೂಪವನ್ನು ನಿಮ್ಗೆ ತೋರಿಸಿರುತ್ತೆ. ಹಾಗಾಗಿ ಆಧ್ಯಾತ್ಮಕ್ಕೆ ಮಾರ್ಗಕ್ಕೆ ಬರೋವಂಥವರು ಬಹಳ ವಿರಳ. ಎಲ್ಲ ಭಕ್ತರು ಅಂತ ಸಿಗ್ತಾರೆ, ಆದರೆ ಆಧ್ಯಾತ್ಮಕ್ಕೆ ಬರೋವಂಥವರು ಬಹಳ ವಿರಳ. ಆಧ್ಯಾತ್ಮಕ್ಕೆ ಬಂದವನಿಗೆ ಗೊತ್ತಾಗುತ್ತೆ, ಅವನು ಎಲ್ಲ ತಿಳ್ಕೊಂಡಿರ್ತಾನೆ. ಆಧ್ಯಾತ್ಮಕ್ಕೆ ಬಂದವನಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅವನು ಎಷ್ಟು ಸಂಯಮದಿಂದ ಇರ್ತಾನೆ, ಎಷ್ಟು ತಾಳ್ಮೆಯಿಂದ ಇರ್ತಾನೆ ಅಲ್ವಾ? ಭಕ್ತ ಬೇಕಾದ್ರೆ ಹೇಗೆ ಬೇಕಾದ್ರೂ ಆಡ್ಬೋದು. ಅವನಿಗೆ ಭಕ್ತಿಯ ಉನ್ಮಾದ ಬಂದು ಕುಣಿತಾನೆ, ಕುಪ್ಪಳಿಸ್ತಾನೆ, ವೇಷಭೂಷಣ ಹಾಕೊಳ್ತಾನೆ, ಏನೇನೋ ಮಾಡ್ತಾನೆ. ಆದರೆ ಆಧ್ಯಾತ್ಮ ಜೀವಿ ಇರ್ತಾನಲ್ಲ, ಅವನ್ನೆಲ್ಲವನ್ನು ಬಿಟ್ಟು
ಭಗವಂತನ ನಿಜ ಸ್ವರೂಪ ತಿಳ್ಕೊಂಡಿರ್ತಾನೆ, ಅವನು ಅಷ್ಟಕ್ಕೆ ಸೀಮಿತನಾಗಿರ್ತಾನೆ. ಹಾಗಾಗಿ ಧ್ಯಾನವನ್ನು ಮಾಡ್ತಾ 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 ನಾವು ಧ್ಯಾನದ ಅನುಭವವನ್ನು ಪಡ್ಕೊಂಡು ಸಂಸ್ಕಾರವಂತರಾಗಬೇಕು ಅಂದರೆ ಇಲ್ಲಿ 2 ಕಾರಣಕ್ಕೋಸ್ಕರ ಆಗಬೇಕು. ಯಾಕಂದರೆ ನೀವೆಲ್ಲರೂ ಸಂಸಾರವಂತರು. ಸಂಸಾರ ಇದೆ ತಾನೆ, ಎಲ್ಲರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಗಂಡಂದಿರಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ವ್ಯವಹಾರ ಇರುತ್ತೆ, ಎಲ್ಲ ಸಂಸಾರವಂತರೇ. ಹಾಗಾಗಿ ಈ ಸಾಂಸಾರಿಕ ಜೀವನದಲ್ಲೇ ಆಧ್ಯಾತ್ಮವಂತನಾಗಿ ಆಧ್ಯಾತ್ಮ ಯಾಕಪ್ಪ ಬೇಕಂದರೆ ಆಧ್ಯಾತ್ಮವನ್ನು ಈಜನ್ನು ಕಲಿತು ಸಂಸಾರ ಸಾಗರವನ್ನು ದಾಟಬೇಕು. ಸಂಸಾರ ಸಾಗರವನ್ನು ನೀನು ದಾಟಬೇಕು ಅಂದರೆ ನೀನೇನು ಕಲಿಬೇಕು? ಆಧ್ಯಾತ್ಮನ ಈಜನ್ನು ಕಲಿಬೇಕು. ಆ ಆಧ್ಯಾತ್ಮಕ್ಕೆ ಒಂದು ಮೆಟ್ಟಿಲು ಧ್ಯಾನ. ಆಧ್ಯಾತ್ಮದ ಮೆಟ್ಟಿಲು ಧ್ಯಾನ. ಹಾಗಾಗಿ ಈ ಸಂಸಾರವನ್ನು ನಾವು ನೀಗಬೇಕು ಅಂತೇಳಿದರೆ ನಾವು ಸಂಸ್ಕಾರಗೊಂಡು ಒಬ್ಬ ಮಾತ್ರ ಸಂಸ್ಕಾರಗೊಂಡ್ರೆ ಆಗುತ್ತಾ? ಸಂಸ್ಕಾರದಲ್ಲಿ ಇರತಕ್ಕಂಥ ನೀವು ಒಬ್ಬರು ಧ್ಯಾನಾವಸ್ಥೆಗೆ ಬಂದು ಇಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ನೀವೊಬ್ಬರೇ ಸಂಸ್ಕಾರವಂತರಾದರೆ ಆಗುತ್ತಾ? ಯಾಕಂದರೆ ನೀವು ಇಲ್ಲಿ ಸಂಸ್ಕಾರವಂತರಾಗಿರ್ತೀರಿ, ಮನೆಗೆ ಹೋಗಿದ ತಕ್ಷಣ ಆ ಸಂಸಾರದ ಬಂಧನ ನಿಮ್ಮನ್ನೇನು ಮಾಡುತ್ತೆ? ಡಿಸ್ಟರ್ಬ್ ಮಾಡಾಕ್ಬಿಡುತ್ತೆ. ಮಗನ ಸಮಸ್ಯೆ, ಹೆಂಡತಿ ಸಮಸ್ಯೆ, ಗಂಡನ ಸಮಸ್ಯೆ, ಬೇರೆ ಬೇರೆ ಕೌಟುಂಬಿಕ ಸಮಸ್ಯೆಗಳೇನು ಮಾಡ್ತವೆ? ಜಂಜಾಟಕ್ಕೆ ಈಡು ಮಾಡಿಕೊಡ್ತೇವೆ. ಹಾಗಾಗಿ ಸಂಸ್ಕಾರ ಅನ್ನೋದಿದೆಯಲ್ಲ, ಸಂಸಾರಕ್ಕೂ ಸಂಸ್ಕಾರ ಕೊಡಬೇಕು. ನೀವು ಸಂಸಾರಕ್ಕೂ ಸಂಸ್ಕಾರ ಕೊಡಬೇಕು. ಇಲ್ಲಾಂದರೆ ಆ ಸಂಸಾರ ಏನು ಮಾಡುತ್ತೆ? ನಿಮ್ಮನ್ನು ಸಂಹಾರ ಮಾಡಾಕ್ಬಿಡುತ್ತೆ ಅಲ್ವಾ? ಸಂಸಾರ ಅನ್ನೋದು ಮನುಷ್ಯನನ್ನು ಸಂಸ್ಕಾರ ಕೊಡಲಿಲ್ಲ ಅಂದರೆ ಸಂಹಾರ ಮಾಡಾಕ್ಬಿಡುತ್ತೆ, ಮೋಹಕ್ಕೆ ತಳ್ಳಿಬಿಡುತ್ತೆ. ಮೋಹಕ್ಕೆ ತಳ್ಳಿಬಿಡುತ್ತೆ, ಮದಕ್ಕೆ ತಳ್ಳಿಬಿಡುತ್ತೆ. ನಾನು ಇವೆಲ್ಲ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋ ಮೋಹ ಬಂದುಬಿಡುತ್ತೆ, ದರ್ಪ ಬಂದುಬಿಡುತ್ತೆ. ನನ್ನ ಆಸ್ತಿ, ನನ್ನ ಮನೆ, ನಾನು ಸಂಪಾದನೆ ಮಾಡಿರೋದು, ನನ್ನೊಡವೆ ಅನ್ನೋದು ಬಂದುಬಿಡುತ್ತೆ. ಸಂಸಾರಕ್ಕೆ ಹೇಗೆ ಸಂಸ್ಕಾರ ಕೊಡ್ತೀರಾ? ನಿಮ್ಮ ಸಂಸಾರ ಸಂಸ್ಕಾರವಂತ ಆಗಿರಬೇಕು ಅಂತೇಳಿದರೆ ಸಂಸಾರ ಅಂದ್ರೇನು? ಹೆಂಡತಿ, ಮಕ್ಕಳು, ಆಸ್ತಿ, ಹಣ, ಇವೆಲ್ಲ ಸಂಸಾರದ ಎಲ್ಲಿ ನಮಗೆ ಸುಖ ಕಾಣಿಸುತ್ತಲ್ಲ, ಎಲ್ಲಿ ಸಾರ ಇದೆ ಅದು ಸಂಸಾರ. ಸಮ್ಯಕ್ ಸಾರ. ಆಸ್ತಿ ಮಾಡೋದ್ರಲ್ಲಿ ಸುಖ ಇದೆ, ಹೆಂಡತಿ ಸುಖ ಇದೆ, ಮಕ್ಕಳನ್ನ ನೋಡೋದ್ರಲ್ಲಿ ಸುಖ ಇದೆ, ಮೊಮ್ಮಕ್ಕಳನ್ನ ಆರಿಸೋದ್ರಲ್ಲಿ ಸುಖ ಇದೆ, ಕಾರ್ ತೊಗೊಳೋದ್ರಲ್ಲಿ ಸುಖ ಇದೆ, ಕೋಟಿಗಟ್ಟಲೆ ಸಂಪಾದನೆ ಮಾಡೋದ್ರಲ್ಲಿ ಸುಖ ಇದೆ ಅಂತೀವಲ್ಲ, ಅದೆಲ್ಲವೂ ಸಂಸಾರನೇ. ಆ ಸಂಸಾರಕ್ಕೆ ಸಂಸ್ಕಾರ ಕೊಡೋದು ಹೇಗಪ್ಪ ಅಂತೇಳಿದರೆ, ಸಂಸಾರದ ಮೊದಲೇ ಯಾರು? ಪತ್ನಿ ಇದ್ದಾಳಲ್ಲ, ಅವಳಿಗೆ ಸಂಸ್ಕಾರ ಕೊಡಬೇಕು. ಪತ್ನಿಯನ್ನು ಈ ಸಂಸ್ಕಾರ ಕೊಟ್ಟು ಹೆಂಗೆ ನೋಡ್ಬೇಕು? ನೀವು ತಾಯಿಯಾಗಿ ನೋಡಬೇಕು, ಸಹೋದರಿಯಾಗಿ ನೋಡಬೇಕು. ಹೆಂಡತಿಗೆ ಸಂಸ್ಕಾರ ಕೊಟ್ಟು ನೀವು ಅವಳನ್ನು ಕೇವಲ ಹೆಂಡತಿಯಲ್ಲ, ನನ್ನ ಮಗನಿಗೆ ತಾಯಿ, ಅವರ ಕುಟುಂಬದಲ್ಲಿ ಒಬ್ಬಳು ಸಹೋದರಿ. ಹೆಂಡತಿಯನ್ನು ಸಂಸ್ಕಾರ ರೂಪದಲ್ಲಿ ನೋಡೋವಂಥದ್ದು. ಮಗನಿಗೆ ಯಾವ ಸಂಸ್ಕಾರ ಕೊಡ್ತೀರಿ? ಮಗ ನಿಮ್ಮ ಆಸ್ತಿಗಷ್ಟೇ ಅವನು ವಾರಸುದಾರ ಅಲ್ಲ. ನೀವು ಸಂಪಾದನೆ ಮಾಡಿರೋಂಥ ಎಕರೆಗಟ್ಟಲೆ ಆಸ್ತಿಗೆ, ಕೋಟಿಗಟ್ಟಲೆ ಹಣಕ್ಕೆ ಅವನು ವಾರಸುದಾರ ಆಗಬಾರ್ದು. ಅವನು ನಿಮ್ಮ ಸದ್ಗುಣಗಳನ್ನು, ಅವನು ನಿಮ್ಮ ಅರ್ಹತೆ, ನಿಮ್ಮ ಘನತೆ, ಗೌರವಕ್ಕೆ ವಾರಸುದಾರ ಆಗಬೇಕು. ಆ ರೀತಿ ಅವನನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಲ್ವಾ? ನೀವು ಕೂಡಿಟ್ಟಿರುವಂಥ ಹಣಕ್ಕೆ ಹೆಂಗೆ ಸಂಸ್ಕಾರ ಕೊಡ್ತೀರಾ? ಹಣಕ್ಕೆ ದಾನದ ಸಂಸ್ಕಾರ ಕೊಡಬೇಕು. ನಿಮ್ಮ ಹಣ ಅದು ಸಂಸ್ಕಾರವಂತ ಆದರೆ ಮಾತ್ರ, ಸಂಸ್ಕಾರಗೊಂಡಂಥ ಹಣ ಮಾತ್ರ ಯೋಗ್ಯ ಕಾರ್ಯಕ್ಕೆ, ಧಾರ್ಮಿಕ ಕಾರ್ಯಕ್ಕೆ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲುತ್ತೆ. ಇಲ್ಲಾಂದರೆ ಏನಾಗುತ್ತದೋ? ಅದು ಎಲ್ಲೆಲ್ಲಿ ಹೋಗಬಾರ್ದು ಅಲ್ಲಲ್ಲಿ ಹೋಗುತ್ತೆ ಅಲ್ವಾ? ಒಂದು ಒಳ್ಳೆಯ ಕೆಲಸಕ್ಕಾಗಬೇಕಾಗಿರೋಂಥ ಹಣ ಅದು ಹಾಸ್ಪಿಟ್ಲಿಗೆ ಖರ್ಚಾಗುತ್ತೆ, ಎಂಡದ ಅಂಗಡಿ ಖರ್ಚಾಗುತ್ತೆ, ಇನ್ನೊಂದು ಕಡೆ ಮೋಜು ಮಸ್ತಿ ಮಾಡೋಕ್ಕೆ ಖರ್ಚಾಗುತ್ತೆ ಅಲ್ವಾ? ನಿಮ್ಮ ಸಂಪಾದನೆಗೆ ದಾನದ ಸಂಸ್ಕಾರ ಕೊಟ್ಟಾಗ ಮಾತ್ರ ಅದು ಯೋಗ್ಯ ಆಗುತ್ತೆ. ನಿಮ್ಮ ಮಗನಿಗೆ ನಿಮ್ಮ ಘನತೆ ಗೌರವಗಳನ್ನು ಉಳಿಸ್ಕೊಳ್ಳುವಂಥ ಸಂಸ್ಕಾರ ಕೊಟ್ಟಾಗ ಮಾತ್ರ ಅವನು ಯೋಗ್ಯನಾಗ್ತಾನೆ ಅಲ್ವಾ? ಹೀಗೆ ಸಂಸಾರಕ್ಕೆ ಸಂಸ್ಕಾರವನ್ನು ಕೊಡ್ತಾ ಬಂದಾಗ ಮಾತ್ರ ಆಗುತ್ತೆ. ಹಾಗಾಗಿ ನಾವು ಧ್ಯಾನವಂತರಾಗಬೇಕು. ಧ್ಯಾನ ಸ್ಥಿತಿನಲ್ಲಿ ನಾವು ಇದ್ದೀವಿ ಅಂತೇಳಿದ್ರೆ ನಮ್ಮ ಸುತ್ತಲಿನ ವಾತಾವರಣವನ್ನು ಚೆನ್ನಾಗಿಟ್ಕೊಳ್ಬೇಕು.
ನಮ್ಮ ವಾತಾವರಣ ಚೆನ್ನಾಗಿಲ್ಲ ಅಂತೇಳಿದರೆ ನಾವೇನೇ ಮಾಡಿದರೂ ಅದು ವ್ಯರ್ಥನೆ. ಮನಸ್ಸು ಬೇಡದಂಥ ಕ್ಷುಲ್ಲಕ ವಿಚಾರಗಳಿಗೆ ಮತ್ತೆ ಮತ್ತೆ ಮಾರೋಗಿ ಏನಾಗುತ್ತೆ, ಕಲುಷಿತಗೊಳ್ತಾ ಇರುತ್ತೆ. ನಾವು ರೀಶಫಲ್ ಮಾಡಿಸ್ತಾ ಇರ್ತೀವಿ. ಇದು ಹೆಂಗಪ್ಪ ಅಂದರೆ ಆ ಡಯಾಲಿಸಿಸ್ ಮಾಡಿಸ್ದಂಗೆ ಆಗುತ್ತೆ ಅಷ್ಟೇ. ಕಿಡ್ನಿ ಪೇಷಂಟ್ಗೆ ಡಯಾಲಿಸಿಸ್ ಮಾಡಿಸೋದು ಅದು ಸಂಪೂರ್ಣ ಚಿಕಿತ್ಸೆ ಅಲ್ಲ, ಟೆಂಪರರಿ ಅಲ್ವಾ? ಹಾಗಾಗಿ ನಾವು ಪರ್ಮನೆಂಟ್ ಆದಂಥ ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಳ್ಬೇಕು ಅಂತ ಅಂದರೆ ಅದಕ್ಕೆ ಸಂಸ್ಕಾರ ಕೊಡ್ತಾ ಹೋಗಬೇಕು. ಹಾಗಾಗಿ ಧ್ಯಾನ ಯಾವಾಗ ಸಂಸ್ಕಾರವಂತ ಆಗುತ್ತಪ್ಪ ಅಂತೇಳಿದ್ರೆ, ಈ ಧ್ಯಾನಕ್ಕೆ ನಾನು ಹೇಳಿದ್ನಲ್ಲ, ನೀವು ಕೃಷಿಯಷ್ಟೇ ಮಹತ್ವವನ್ನು ಕೊಟ್ಟು ಅದನ್ನು ಒಪ್ಕೊಂಡಾಗ ಮಾತ್ರ ಅದಕ್ಕೆ ನಾವು ಧ್ಯಾನಕ್ಕೆ ಸಂಸ್ಕಾರ ಕೊಟ್ಟಕ್ಕಾಗುತ್ತೆ. ಧ್ಯಾನ ಎಲ್ಲಿಗೆ ಹೋಗುತ್ತೆ ನೋಡಿ, ನೈವೇದ್ಯ ಆಗಬೇಕು. ನಾನು ಮಾಡೋವಂಥ ಒಂದು ಪ್ರತಿಯೊಂದು ಕೆಲಸವೂ ಭಗವಂತನಿಗೆ ಅರ್ಪಿತ ಆಗಬೇಕು. ನೀವು ನೋಡ್ತೀರಿ, ಓಂ ನಮಃ ಶಿವಾಯ ಅನ್ನಿ ಅಂತಾರೆ ಅಲ್ವಾ? ಓಂ ನಮೋ ನಾರಾಯಣಯ ನಮಿ ಅಂತಾರೆ, ಓಂ ನಮೋ ಶಿವಾಯ ಅನ್ನಿತಾರೆ. ಓಂ ನಮಃ ಶಿವ ಆಯ ಅಂದರೆ ಏನು? ನೀವು ನಮಸ್ಕಾರ ಮಾಡಿದ್ದೀರಲ್ವ? ಓಂ ನಮಃ ಶಿವಾಯ ಅಂತೀರಿ, ಓಂ ನಮೋ ನಾರಾಯಣಯ ನಮ ಅಂತೀರಿ. ಅರ್ಥ ಏನು? ಓಂ ಅಂದರೆ ನಾನು, ನಮ ಅಂದರೆ ನಾನು, ಶಿವ ನಿನಗೆ, ಆಯತ ಅರ್ಪಿಸ್ಕೊಳ್ತಾ ಇದ್ದೀನಿ ಅಂತ. ನಾನು ನಿನಗೆ ಆಯತವಾಗಿದ್ದೀನಿ ಅಂತೀನಿ. ನನ್ನನ್ನು ನಾನು ನಿನಗೆ ಅರ್ಪಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತೀವಿ. ಹೆಂಗೆ ಅರ್ಪಿಸ್ಕೊಳ್ತಾ ಇದ್ದೀವಿ? ಹೆಂಗಾರು ಅರ್ಪಿಸ್ಕೊಳ್ತಾ ಇದ್ದೀವಿ? ಸುಮ್ಮನೆ ಬಾಯಲ್ಲಿ ಅರ್ಪಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ನಾನು ಅರ್ಪಣೆ ಆಗಬೇಕು ಅಂದರೆ ಭಗವಂತನಿಗೆ ಅಂತೇಳಿದರೆ ನನ್ನ ಮನ ಶುದ್ಧವಾಗಿರಬೇಕು, ನನ್ನ ತನು ಶುದ್ಧವಾಗಿರಬೇಕು, ನನ್ನ ಆತ್ಮ ಶುದ್ಧವಾಗಿರಬೇಕು ತಾನೆ. ಮತ್ತು ಎಲ್ಲಿ ನಾವು ಪರಿವರ್ತನೆ ಆಗಿದ್ದೀವಿ? ನಾನೇ ಸಂಸ್ಕಾರಗೊಂಡು ಮತ್ತೆ ಹೆಂಗೆ ನಾನು ಅರ್ಪಿಸ್ಕೊಳ್ತೀನಿ? ನಾನು ನೈವೇದ್ಯವಾದಾಗ ಆಗಬೇಕು ಅಂತೇಳಿದರೆ ನಾನು ಸಂಸ್ಕಾರಗೊಳ್ಬೇಕು ತಾನೆ. ಹಾಗಾಗಿ ಸಂಸ್ಕಾರ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದ ಮಹತ್ತರವಾದಂಥ ಘಟ್ಟ. ಹೆಂಗೆ ಸಂಸ್ಕಾರವಂತರಾಗೋದು? ಯಾರಾದರೂ ಒಬ್ಬರು ಬೇಕಲ್ವ? ಯಾರು ಬೇಕು? ಮೊದಲಿಗೆ ಒಬ್ಬ ಗುರು ಬೇಕು, ಒಂದು ಪಾತ್, ಅವನು ಆ ಮಾರ್ಗದಲ್ಲಿ ತೋರಿಸ್ಕೊಳ್ಳಿಕ್ಕೆ ಒಂದು ಹಾದಿ ಬೇಕು. ಹಾಗೆ ಪತ್ರಿಜಿಯವರು ಆನಾಪಾನಸತಿ ಅನ್ನೋಂಥ ಒಂದು ಮಾರ್ಗವನ್ನು ನಿಮಗೆಲ್ಲ ಹಾಕ್ಕೊಟ್ರು ಅಲ್ವಾ? ಆನಾಪಾನಸತಿ, ಆನ ಅಪಾನ ಸತಿ. ಏನು ಆನ ಅಪಾನ ಅಂದರೆ? ಯಾವ ಉಸಿರನ್ನು ಆಡ್ತೀರಿ ನೀವು? ಯಾವ ಗಾಳಿಯನ್ನು ಆಡ್ತೀರಿ ನೀವು? ಆನ ಅಪಾನ ಸತಿ ಅಂದರೆ ಗಮನ ಕೊಡೋದಂಥದ್ದು. ಸತಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಒಡನಾಡಿ ಅವಳು ಅರ್ಧಾಂಗಿ. ಈಗ ನಿಮ್ಮ ಸತಿ ನಿಮ್ಮ ಅರ್ಧಾಂಗಿ ಬಿಟ್ಟು ಹೋಗಲ್ಲ, ಸದಾ ಇರಬೇಕು ಅನ್ನೋದು ಅಂದರೆ ಅದು ಪುರಾಣಗೆ ಇದನ್ನ ಬಂದಂಥ ಅರ್ಥ. ಅರ್ಧಾಂಗಿ ಸತಿ ಅಂದರೆ ಅರ್ಧಾಂಗಿ, ಬಿಟ್ಟು ಬಿಟ್ಟೆ ಇರಲಾರದಂಥವಳು ಅಂತೇಳಿ ಅಲ್ವಾ? ಆನಾಪಾನ ಆನ ಅಪಾನ ಸತಿ ಅಂದರೆ, ಆನ ಅಂದ್ರೇನು? ತಗೊಳ್ಳೋದು, ಅಪಾನ ಅಂದರೆ ಬಿಡೋದು, ಸದಾ ಜೊತೆಲಿರೋಂಥದ್ದು. ಆದರೆ ಯಾವುದನ್ನು ಅಪಾನ ಮಾಡಬೇಕು ನೀವು? ಯಾವುದನ್ನು ಪಾನ ಮಾಡಬೇಕು ನೀವು? ಆನ ಅಪಾನ ಅಂತ ತೆಗೆದುಕೊಂಡು ಹೋಗಿ ನಿಮ್ಗೆ ಅಲ್ಲಿ ಒಂದು ಕಸ ಎಲ್ಲ ಹಾಕಿರ್ತಾರೆ BBMP ಅವರು, ಅಲ್ಲಿ ಕುಣಿಸ್ಬಿಟ್ಟು ನಿಮಗೆ ಆನ ಅಪಾನ ಸತಿ ಧ್ಯಾನ ಮಾಡಿ ಅಂದರೆ ಮಾಡ್ತೀರಾ? ಆ ವಾಸನೆಗೆ ಓಡಿ ಬಂದುಬಿಡ್ತೀರಿ. ಅಂದರೆ ನೀವು ಯಾವುದನ್ನು ತೆಗೆದುಕೊಳ್ಬೇಕು ಅನ್ನೋದು ಮುಖ್ಯ, ಬರೀ ಗಾಳಿ ಅಲ್ಲ. ಪತ್ರಿಜಿಯವರು ಹೇಳೋದು, ಬುದ್ಧ ಹೇಳೋಂಥದ್ದು, ನೀನು ಬರೀ ಗಾಳಿಯನ್ನು ತೆಗೆದುಕೊಂಡು ಕುಂತ್ಕೊಂಡ್ರೆ ಅದು ನಿನ್ನ ದೇಹಕ್ಕಷ್ಟೇ ಸಮ, ನಿನ್ನ ದೇಹಕ್ಕಷ್ಟೇ ಒಳ್ಳೇದು ಮಾಡುತ್ತೆ. ಆದರೆ ನಿನ್ನ ಜೀವನದಲ್ಲಿ ಸದ್ಗುಣಗಳನ್ನು, ಸದ್ಭಾವನೆಯನ್ನು, ಸತ್ಕ್ರಿಯೆಗಳನ್ನು ತೆಗೆದುಕೊಳ್ತೀಯಲ್ಲ, ಅದು ನಿನ್ನ ಜೀವನವನ್ನು ಸರಿ ಮಾಡುತ್ತೆ. ಕೇವಲ ಉಸಿರನ್ನು ಗಮನಿಸೋದು ನನ್ನ ದೇಹವನ್ನಷ್ಟೇ ಸರಿ ಮಾಡುತ್ತೆ. ಸದ್ಗುಣ, ಸತ್ಕ್ರಿಯೆ, ಸದ್ಭಾವನೆಗಳನ್ನು ತೆಗೆದುಕೊಳ್ತೀವಲ್ಲ, ಅದು ಮನುಷ್ಯನನ್ನು, ಜೀವನವನ್ನು ಸರಿ ಮಾಡುತ್ತೆ ಅಂತ. ಅಪಾನ ಯಾವುದನ್ನು ಬಿಡಬೇಕು ನೀವು? ಸದ್ಗುಣ ಎಲ್ಲ ತೆಗೆದುಕೊಂಡಾಗ ದುರ್ಭಾವನೆಗಳನ್ನು, ದುರ್ವರ್ತನೆಯನ್ನು, ದುಶ್ಚಟಗಳನ್ನು, ದುರ್ನಡತೆಯನ್ನು ಬಿಡಬೇಕು. ಅದು ಅಪಾನ. ಪಾನ ಅಪಾನ ಸತಿ, ಸದಾಕಾಲ ಇದನ್ನು ಗಮನಿಸ್ತಾ ಇರೋಂಥದ್ದೇ ಆನಾಪಾನ ಸತಿ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಆನಾಪಾನ ಸತಿ ಅಂದಿದ ತಕ್ಷಣವೇ ಕೇವಲ ಉಸಿರಾಡಿಕೊಂಡು ಉಸಿರು ಬಿಡೋದು, ಕಣ್ಣು ಮುಚ್ಕೊಂಡು ಕುಂತ್ಕೊಳ್ಳೋದು, ಅದು ನನ್ನ ದೇಹಕ್ಕಷ್ಟೇ ಸಂಬಂಧಿಸಿದ್ದು. ಏನು ಇದರ ನಿಜವಾದ ಉದ್ದೇಶ ಏನಿದೆ ಅಂದರೆ, ನನ್ನ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬಂದಿರೋದು.
ಕೇವಲ ನನ್ನ ದೇಹವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನಾನು ಈ ಧ್ಯಾನ ಯಜ್ಞಕ್ಕೆ ಬಂದಿಲ್ಲ ಅಲ್ವಾ. ನನ್ನ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನಾನು ಈ ಧ್ಯಾನ ಯಜ್ಞಕ್ಕೆ ಬಂದಿದ್ದೀನಿ ಅಂದ ಮೇಲೆ ಏನು ಬೇಕು ನನ್ನ ಜೀವನಕ್ಕೆ? ನನ್ನ ದೇಹಕ್ಕೆ ಉಸಿರು ಬೇಕಷ್ಟೇ. ನನ್ನ ಜೀವನಕ್ಕೆ ಬೇಕಾಗಿರೋವಂಥದ್ದು ಸತ್ಕ್ರಿಯೆ, ಸದ್ಗುಣ, ಸದ್ಭಾವನೆ ಅಲ್ವಾ. ಇದನ್ನು ತೆಗೊಳ್ಬೇಕು. ನನ್ನಲ್ಲಿರತಕ್ಕಂಥ ದುರ್ಗುಣ, ದುರ್ಭಾವನೆ, ದುರ್ವರ್ತನೆ, ದುಶ್ಚಟಗಳನ್ನು ಬಿಡಬೇಕು, ಅಪಾನವನ್ನು ಮಾಡಬೇಕು, ಇದರ ಜೊತೆ ಒಡನಾಡಿಯಾಗಿರಬೇಕು. ಇದೇ ಆನಾಪಾನಸತಿ ಅಂತೇಳಿ ಬುದ್ಧ ಹೇಳಿದ್ದು. ಅದನ್ನೇ ಪತ್ರಿಜಿಯವರು ನಮಗೆ ಹೇಳಿಕೊಟ್ಟಿರೋಂಥದ್ದು. ಹಾಗಾಗಿ ನೋಡಿ, ನಾವೇನೇ ಮಾಡಿದ್ರೂ ಎಲ್ಲರಿಗೂ ಯೋಗ ಇಲ್ಲ. ಧ್ಯಾನಾಸಕ್ತರೆಲ್ಲ ಮೋಕ್ಷ ಆಗ್ಬಿಡ್ತಾರ? ಮೋಕ್ಷಕ್ಕೆ ಹೋಗ್ತಾರ? ಋಷಿಮುನಿಗಳೆಲ್ಲ ಮೋಕ್ಷವಂತರಾಗ್ಬಿಟ್ಟಿದ್ದಾರ? ತಪಸ್ ಮಾಡಿದವ್ರಿಗೆಲ್ಲ ಭಗವಂತ ಒಲಿದಿದ್ದಾನ ಅಲ್ವಾ. ನಾವು ಪುರಾಣಗಳನ್ನು ನೋಡ್ತೀವಿ, ಕಥೆಗಳನ್ನು ಕೇಳಿದ್ದೀವಿ, ಎಲ್ಲ ನೋಡಿದ್ದೀವಿ. ಎಲ್ಲರೂ ಹಾದಿನಲ್ಲಿರ್ತಾರೆ. ಅದರಲ್ಲಿ ಯಶಸ್ವಿಯಾಗೋಂಥವ್ರು ಕೆಲವರು ಮಾತ್ರ ಅಲ್ವಾ. ಆ ಯಶಸ್ಸು ಯಾವ ಕಾರಣಕ್ಕೆ ನಮ್ಗೆ ಸಿಗುತ್ತೆ? ಯಾವುದಕ್ಕೆ? ಸುಕೃತ ಇರಬೇಕು, ಸುಕೃತ ಇರಬೇಕು. ನೋಡಿ, ನಾವು ಜೀವನದಲ್ಲಿ ದುಶ್ಚಟ ಬಿಡ್ಬೋದು. ಕುಡಿತಾ ಕಲ್ತಿರ್ತಾನೆ, ಬೀಡಿ ಸಿಗರೇಟ್ ಸೇದೋದು ಕಲ್ತಿರ್ತಾನೆ, ಗುಡ್ಕ ಏನಾರು ಹಾಕ್ತಿರ್ತಾನೆ, ಬಿಡಿಸ್ಬಿಡ್ಬೋದು ಅಲ್ವಾ. ದುಶ್ಚಟ, ದುರ್ಗುಣನೂ ಬಿಡಿಸ್ಬಿಡ್ಬೋದು. ಹಂಗೆ ಕಳ್ತನ ಮಾಡೋ ಗುಣ ಇರುತ್ತೆ, ಈ ಚಾಡಿ ಹೇಳೋ ಗುಣ ಇರುತ್ತೆ, ಕೀಟ್ಲೆ ಮಾಡೋ ಗುಣ ಇರುತ್ತೆ, ಅದನ್ನು ಸರಿ ಮಾಡಿಬಿಡ್ಬೋದು. ದುಶ್ಚಟ, ದುರ್ಗುಣಗಳನ್ನು ಬಿಟ್ಬಿಡ್ಬೋದು. ದುರ್ಭಾವನೆಯನ್ನು ಬಿಡ್ಬೋದು, ಅವನ ಭಾವವನ್ನು ಚೇರು ಮಾಡ್ಬೋದು. ಆದರೆ ಈ ದುರ್ವಾಸನೆ ಇದೆಯಲ್ಲ, ಬಿಡ್ಸೋಕ್ಕಾಗಲ್ಲ. ದುರ್ವಾಸನೆ, ಅದಕ್ಕೆ ಅವನು ಈ ಜನ್ಮದಲ್ಲಿ ಎಷ್ಟೇ ಒಳ್ಳೆಯವನಾಗಿದ್ರು ಯಾವಾಗಾದರೂ ಒಂದು ಸತಿ ಅವನು ನಿಜ ರೂಪ ತೋರಿಸ್ಬಿಡ್ತಾನಲ್ಲ. ಏನು ಹೀಗಾಯ್ತು ಅಂದರೆ, ಅಯ್ಯೋ ಯಾವುದೋ ದುರ್ವಾಸನೆ ರೀ, ನನ್ನ ಪೂರ್ವಜನ್ಮದ ದುರ್ವಾಸನೆ ಅಂತ ಹೇಳ್ತಾನೆ ಅಲ್ವಾ. ಈ ದುರ್ವಾಸನೆಯನ್ನು ಬಿಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಸಂಸ್ಕಾರವಂತನಾಗಬೇಕು ಅವನು. ದುರ್ವಾಸನೆ ತಕ್ಷಣ ಹೋಗಲ್ಲ. ಒಂದು ಗವಿ ಇರುತ್ತೆ, ತುಂಬ ಗಲೀಜಾಗಿರುತ್ತೆ, ನೀವು ಅಲ್ಲಿ ಹೋಗಿದ್ದು ಆ ಕತ್ಲೆ ಇರುತ್ತೆ, ಅದನ್ನು ಸ್ವಚ್ಛ ಮಾಡ್ಬೋದು. ಬೆಳಕನ್ನು ಹಚ್ಚಿ ದೀಪವನ್ನು ಹಾಕಿ ಬೆಳಕನ್ನು ತರ್ಬೋದು, ಗಾಳಿ ಬರಂಗೆ ಮಾಡ್ಬೋದು. ತಕ್ಷಣವೇ ಆ ವಾಸನೆ ಹೋಗಲ್ಲ, ತುಂಬ ದಿನ ಬೇಕು ಆ ವಾಸನೆ ಹೋಗ್ಲಿಕ್ಕೆ ಅಲ್ವಾ. ಇದಕ್ಕೊಂದು ಸಣ್ಣ ಕತೆ ನಿಮ್ಗೆ ಹೇಳ್ತೀನಿ. ಈ ದುರ್ವಾಸನೆ ಇದೆಯಲ್ಲ, ದುರ್ವಾಸನೆ ಈ ಮನುಷ್ಯನ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಏನಂದರೆ, ಒಬ್ಬ ಋಷಿ ಮುನಿ ತಪಸ್ ಮಾಡ್ತಾ ಇರ್ತಾನೆ. ಹಾಗೇನು ಮಾಡುತ್ತೆ, ಯಾವುದೋ ಒಂದು ಪಕ್ಷಿ ಒಂದು ಇಲಿ ಮರಿ ಎತ್ಕೊಂಡು ಹೋಗ್ತಾ ಇರುತ್ತೆ. ಆ ಇಲಿ ಮರಿ ಬಿದ್ದೋಗ್ಬಿಡುತ್ತೆ. ಇವನು ನೋಡ್ತಾನೆ, ಓ ಇಲಿ ಮರಿ ಬಿದ್ದಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ತಮ್ಮ ತಪೋಶಕ್ತಿಯಿಂದ ಅದು ಹೆಣ್ಣು ಇಲಿ ಮರಿ, ಅದಕ್ಕೆ ಹೆಣ್ಣಿನ ರೂಪವನ್ನು ಕೊಟ್ಬಿಡ್ತಾನೆ. ಹೆಣ್ಣಿನ ರೂಪ ಕೊಡ್ತಾನೆ, ಚೆನ್ನಾಗಿ ಸಾಕ್ತಾನೆ. ಆ ಹುಡುಗಿ ದೊಡ್ಡೋಳಾಗ್ತಾಳೆ, ಮದುವೆ ಮಾಡಬೇಕಲ್ಲ. ಮಗಳೇ ನಿನಗೆ ಮದುವೆ ಮಾಡಬೇಕು, ಏನು ಮಾಡೋಣಮ್ಮ ಅಂಥೇಳಿ ಗಂಡು ಹುಡುಕ ಸ್ಟಾರ್ಟ್ ಮಾಡ್ತಾನೆ. ಗಂಡು ಹುಡುಕ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅವನು ಮೊದಲು ಹೇಳ್ತಾನೆ ಮೇಘರಾಜನಿಗೆ, ನೋಡಪ್ಪ ನೀನು ನನ್ನ ಮಗಳನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ ಮೇಘರಾಜನ. ಅವನು ಬರ್ತಾನೆ, ನೋಡ್ತಾನೆ, ಆಯಿತು ಗುರುಗಳೇ ನಿಮ್ಮ ಇಷ್ಟ, ನೀವು ಹೇಳಿದ ಮೇಲೆ ನಾನು ಮದುವೆ ಆಗ್ತೀನಿ ಅಂತ. ಇವನು ಮಗಳನ್ನೂ ಒಂದು ಮಾತು ಕೇಳಬೇಕಲ್ಲ, ಕೇಳ್ತಾನೆ, ಏನಮ್ಮ ಮದುವೆ ಆಗ್ತೀಯಾ ಅಂತ. ಅವಳು ಅಯ್ಯೋ ಅಯ್ಯೋ ಇವನು ನೋಡಿದ್ರೆ ಕ್ಷಣ ಕ್ಷಣಕ್ಕೂ ವಿಚಿತ್ರ ಆಡ್ತಾನೆ. ಒಂದೊಂದು ಸತಿ ಗುಡುಗುಡು ಅಂತ ಗುಡುಕ್ತಾನೆ, ಒಂದೇ ಕಡೆ ನಿಲ್ಲಲ್ಲ. ಇವಾಗ ಇಲ್ಲಿದ್ದರೆ ಅಲ್ಲ ಆಯ್ತಾನೆ, ಅಲ್ಲಿ ಕ್ಷಣ ಕ್ಷಣಕ್ಕೂ ಹೋಯ್ತಾನೆ ಇರ್ತಾನೆ, ಗುಡುಕ್ತಾನೆ, ವಿಚಿತ್ರ ಶಬ್ದ ಮಾಡ್ತಾನೆ. ಇವನ ಜೊತೆ ನಾನು ಸಂಸಾರ ಮಾಡೋಕ್ಕಾಗತ್ತಾ? ಆಗಲ್ಲ ಅಂತಾಳೆ. ಮೇಘರಾಜ ಆಯಿತು ಇಲ್ಲ ಅಂತ ಹೋಗ್ತಾನೆ. ಆಮೇಲೆ ಏನಾಗುತ್ತೆ, ಪರ್ವತರಾಜನ ಕರೀತಾನೆ. ಪರ್ವತರಾಜ ಬರ್ತಾನೆ, ನೋಡ್ತಾನೆ, ಗುರುಗಳೇ ನಿಮ್ಮ ಇಷ್ಟ, ನಾನು ಮದುವೆ ಆಗ್ತೀನಿ ಅಂತ ಕೇಳ್ತಾನೆ ಮಗಳನ್ನ. ಮದುವೆ ಆಗ್ತೀನಿ ಅಮ್ಮ ಅಂತ. ಅಯ್ಯೋ ಇವನು ಕಲ್ಲು ಬಂಡೆ, ಇವನಿಗೇನು ಭಾವನೆಗಳೇ ಅರ್ಥ ಆಗಲ್ಲ. ಮಳೆ ಬಂದರೂ ಹಂಗೆ ಇರ್ತಾನೆ, ಬಿಸಿಲು ಬಂದರೂ ಹಂಗೆ ಇರ್ತಾನೆ. ಈ ಕಲ್ಲು ಬಂಡೆ ಜೊತೆ ನಾನು ಹೆಂಗೆ ಸಂಸಾರ ಮಾಡಲಿ, ಆಗಲ್ಲ ಅಂತೇಳಿ ಪರ್ವತರಾಜಗೂ ಅಂತಾಳೆ. ಇವನಿಗೆ ನೋಡ್ತಾನೆ, ಹೀಗೆ ತುಂಬ ಜನನ ಕಳಿಸ್ತಾನೆ, ಇವಳು ಒಂದೊಂದು ನೆಪ ಹೇಳ್ತಾ ಇರ್ತಾಳೆ. ಈ ಪರ್ವತರಾಜನ ಕೇಳ್ತಾನೆ, ಏನೇ ನನ್ನ ಮಗಳು ಮದುವೆನೇ ಆಗ್ತಾಯಿಲ್ಲ, ಯಾರು ನೋಡಿದ್ರು ಇವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇವ್ನ ಜೊತೆ ಬಾಳಕ್ಕಾಗಲ್ಲ ಅಂತವಳು, ಏನು ಮಾಡೋದು ಅಂತಾಳೆ. ಆವಾಗ ಪರ್ವತರಾಜ ಹೇಳ್ತಾನೆ, ನೋಡಿ ನನಗೊಬ್ಬ ಪರಿಚಯ ಇದ್ದಾನೆ, ಅವನು ನನ್ನನ್ನೇ ಕೊಡದು ರಂಧ್ರ ಮಾಡೋ ಅಂಥವನು, ಅವನನ್ನು ಕಳಿಸ್ತೀನಿ ಅಂತ ಹೇಳ್ತಾನೆ. ಅವನು ಬರ್ತಾನೆ, ಮೂಷಿಕ ಬರ್ತಾನೆ. ಬಂದು ನೋಡ್ತಾನೆ, ಏನಪ್ಪ ನನ್ನ ಮಗಳನ್ನ ಮದುವೆ ಆಗ್ತೀಯ ಅಂದಾಗ ಅವನು ಹೌದು ಅಂತಾನೆ. ಇವಳು ಮಗಳನ್ನ ಕೇಳ್ತಾನೆ, ನೋಡಮ್ಮ ಗಂಡು ಬಂದಿದ್ದಾನೆ ಆಗ್ತೀಯ ಅಂತ. ಅವಳು ಮೂಷಿಕನ ನೋಡಿದ ತಕ್ಷಣವೇ ತಲೆ ಹಾಕ್ಸ್ಕೊಂಡು ಓಡೋಗ್ಬಿಡ್ತಾಳೆ.
ಅಂದರೆ ಏನಾಯಿತು, ಅವಳಿಗೆ ಏನೇ ಮಾಡಿದರು ಏನೇ ತಿದ್ದಿದ್ರು ಆ ಇಳಿ ವಾಸನೆ ಹೋಗಿರಲಿಲ್ಲ. ಆ ಮೂಷಿಕನ್ನೇ ಮದುವೆ ಆದ ಅಲ್ವಾ. ಅವಳು ಎಷ್ಟು ಸುಂದರವಾದ ಯುವತಿಯಾಗಿ ಮಾನವ ರೂಪ ಕೊಟ್ಟು ಅವಳಿಗೆ ಸಂಸ್ಕಾರ ಕೊಟ್ಟರು ಆ ಪೂರ್ವಜನ್ಮದ ವಾಸನೆ ಇತ್ತಲ್ಲ, ಆ ವಾಸನೆ ಏನು ಮಾಡ್ದೋ ತೆಗೆದುಕೊಂಡು ಹೋಗಿ ಅವಳು ಯಾರನ್ನು ಬಯಸಂಗಾಯ್ತು, ಆ ಮೂಷಿಕ ರಾಜನ್ನೇ ಮದುವೆ ಆಗಂಗಾಯ್ತು. ಹಾಗೆ ಈ ವಾಸನೆ ಅನ್ನೋದು ಹೋಗಲ್ಲ. ಈ ವಾಸನೆಯನ್ನು ಕಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಕಠೋರವಾದಂಥ ತಪಸ್ಸು ಬೇಕು, ತಾಳ್ಮೆ ಇರಬೇಕು. ನಾನು ಯಾವ ಧ್ಯಾನದ ಯಜ್ಞದಲ್ಲಿದ್ದೀನಿ, ಈ ಯಜ್ಞವನ್ನು ಪರಿಪೂರ್ಣ ಮಾಡಬೇಕು. ಇದರ ಹಾದಿನಲ್ಲಿ ಬರತಕ್ಕಂಥ ಕಷ್ಟ ಸುಖ ಏನೇ ಇರಲಿ ಅದನ್ನು ಅನುಭವಿಸ್ತಾ 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 ನನ್ನನ್ನೇ ನಾನು ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋದಿದೆಯಲ್ಲ, ಅದೇ ನಿಜವಾದಂಥ ಸಂಸ್ಕಾರ. ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಳ್ಳೋದು, ನನ್ನನ್ನು ನಾನು ಮಾರ್ಪಡಿಸ್ಕೊಳ್ಳೋಂಥದ್ದು, ನನ್ನನ್ನು ನಾನು ಯೋಗ್ಯವಂತನಾಗಿ ಮಾಡ್ಕೊಳ್ಳೋಂಥದ್ದು ಇದೆಯಲ್ಲ, ಇದೇ ನಿಜವಾದಂಥ ಸಂಸ್ಕಾರ. ಆ ನಿರ್ಧಾರ ಮಾಡ್ತೀವಲ್ಲ, ಅದರ ಪ್ರಕ್ರಿಯೆಗೆ ಸಂಸ್ಕಾರ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಧ್ಯಾನಾಸಕ್ತರಾಗಿ ಧ್ಯಾನಕ್ಕೆ ಬಂದ ನಂತರ ಆಧ್ಯಾತ್ಮ ಸಂಸ್ಕಾರ ಇಲ್ಲ ಅಂದರೆ ಅದು ಪರಿಪೂರ್ಣ ಆಗಲ್ಲ. ಭಾಳಷ್ಟು ನೋಡಿ, ನೀವು ಭಾಳಷ್ಟು ಜನಕ್ಕೆ ನೋಡ್ತೀವಿ ನಾವು, ನಿಮ್ಮ ಸಂಸ್ಕಾರ ಯಾವಾಗ ಗೊತ್ತಾಗಬೇಕು ಅಂತೇಳಿದರೆ ನಿಮ್ಮ ನಡೆ ನುಡಿ ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗಬೇಕು. ನಿಮ್ಮ ಧ್ಯಾನದ ಅನುಭವ ನಿಮ್ಮಲ್ಲಿ ಗೋಚರಿಸಬೇಕು. ನಿಮ್ಮ ಧ್ಯಾನದ ಅನುಭವ ನಿಮ್ಮ ಮಾತಿನಲ್ಲಿ ಬರಬೇಕು ಅಲ್ವಾ. ನಿಮ್ಮ ಧ್ಯಾನದ ಅನುಭವ ನಿಮ್ಮ ನಡೆನಲ್ಲಿ ಕಾಣಿಸ್ಬೇಕು. ಅದು ಯಾವಾಗ? ಆಗ ಮಾತ್ರ ಬೇರೆಯವನು ನಿಮ್ಮ ಮೇಲೆ ಇನ್ಸ್ಪೈರ್ ಆಗ್ತಾನೆ, ನಿಮ್ಮಿಂದ ಪ್ರಭಾವಿತನಾಗ್ತಾನೆ. ಅವನು ನಾನು ಈ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ಇಚ್ಛೆಯನ್ನು ಪಡ್ತಾನೆ. ಹಾಗಾಗಿ ಸಂಸ್ಕಾರವಂತನಾಗಬೇಕು ಅಂತೇಳಿದ್ರೆ ಆಧ್ಯಾತ್ಮಕ್ಕೆ ಬರಲೇಬೇಕು. ಭಾಳಷ್ಟು ಜನಕ್ಕೆ ನಾವು ನೋಡ್ತೀವಿ ಆಧ್ಯಾತ್ಮದ ಇಲ್ಲ. ಆಧ್ಯಾತ್ಮಕ್ಕೆ ಬಂದಿದ್ದ ತಕ್ಷಣ ನಿಮ್ಗೇನಾಗುತ್ತೆ ಗೊತ್ತಾ? ಗುರು ಹಿರಿಯರ ಬಗ್ಗೆ ಒಳ್ಳೆಯ ಗೌರವ ಭಾವನೆ ಬರುತ್ತೆ, ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಬರುತ್ತೆ ಅಲ್ವಾ. ಬಾಂಧವ್ಯ ಮೋಹ ಏನಾಗುತ್ತಲ್ಲ, ವ್ಯಾಮೋಹ ಆಗೋದಿಲ್ಲ. ಮೋಹ ಮಮತೆಯಾಗಿ ಪರಿವರ್ತನೆ ಆಗುತ್ತೆ. ನಿಮಗೆ ಮೋಹ ವ್ಯಾಮೋಹ ಆದರೆ ಡೇಂಜರು. ಮೋಹ ಮಮತೆ ಆಗಬೇಕು. ಮಮತೆ ಯಾವುದೋ ಕೇವಲ ನಿನ್ನ ಮಕ್ಕಳ ಕಡೆ ಅಷ್ಟೇ ಅಲ್ಲ, ನಿನ್ನ ಕಡೆ ಅಷ್ಟೇ ಅಲ್ಲ. ಈ ಸಮಾಜದಲ್ಲಿ ಯಾರು ದುರ್ಬಲರಿರ್ತಾರೆ, ಯಾರು ನಿಶಕ್ತರಿರ್ತಾರೆ, ಅವರನ್ನು ಕಂಡಾಗ ನಿನ್ನ ಮನಸ್ಸಿನಲ್ಲಿ ಕರುಣೆ ಹುಟ್ಟಿದರೆ, ಅವ್ರಿಗೇನಾದ್ರು ಮಾಡಬೇಕಲ್ಲಪ್ಪ ಅಂತೇಳಿ ಮಮತೆ ಹುಟ್ಟಿದರೆ, ನೀನು ಧ್ಯಾನಾಸಕ್ತನಾದಿದ್ದಕ್ಕೆ ಸಾರ್ಥಕತೆ ಅಂತ. ಹೌದು, ನಿನ್ನಲ್ಲಿ ಯಾವಾಗ ಕರುಣೆ ಹುಟ್ಟುತ್ತೆ, ನಿನ್ನಲ್ಲಿ ಯಾವಾಗ ಮಮತೆ ಹುಟ್ಟುತ್ತೆ, ಅದು ನನ್ನ ಸ್ವಂತ ಆಸ್ತಿಗೆ, ನನ್ನ ಮಕ್ಕಳ ಮೇಲೆ ಮಾತ್ರ ಅಲ್ಲ, ನಾನು ಸಂಪಾದನೆ ಮಾಡಿರೋದು ಮಾತ್ರ ಅಲ್ಲ, ಯಾರು ನಿಜಕ್ಕೂ ಕಷ್ಟದಲ್ಲಿದ್ದಾನೆ, ಯಾರು ನಿಜಕ್ಕೂ ಅವನಿಗೆ ಕನಿಕರ ಬೇಕು, ಅವನಿಗೆ ಪ್ರೀತಿ ಬೇಕಲ್ಲ, ಆ ಪ್ರೀತಿಯನ್ನು ನೀವು ಯಾರಿಗೆ ಕೊಡಲಿಕ್ಕೆ ನೀವು ಯೋಗ್ಯ ಆಗ್ತೀವಿ, ಆವಾಗ ನಾನು ಏನಾಗಿದ್ದೀನಿ? ಸಂಸ್ಕಾರವಂತನಾಗಿದ್ದೀನಿ ಅಂತ ಅರ್ಥ. ಕೇವಲ ನನ್ನ ಸಂಪಾದನೆ, ನನ್ನ ಇದು ಎಲ್ಲ ನನಗೆ ಮಾತ್ರ ಅಂತ ನಾವು ಅಂದ್ಕೊಂಡ್ರೆ ಸಂಪಾದನೆ ಮಾಡದೇ ಯೋಗ್ಯತೆ ಅಲ್ಲ. ಆ ಸಂಪಾದನೆಯನ್ನು ಸದ್ಬಳಕೆ ಮಾಡೋದೇ ಅಂತಿದೆಯಲ್ಲ, ಅದು ನಿಜವಾದ ಯೋಗ್ಯತೆ, ಅದು ನಿಜವಾದ ಸಂಸ್ಕಾರ ಅಲ್ವಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಧ್ಯಾನ ಅನ್ನೋದು ಆಧ್ಯಾತ್ಮದ ತಳಹದಿ. ನಾವೆಲ್ಲರೂ ಆಧ್ಯಾತ್ಮ ಜೀವಿಗಳಾಗಬೇಕು. ಆಧ್ಯಾತ್ಮ ಜೀವಿಗಳಾಗ್ತೀವಿ ಅಂತೇಳಿದ್ರೆ ಪರಮಾತ್ಮನಿಗೆ ಹತ್ತಿರವಾಗ್ತೀವಿ ಅಂತೇಳಿ. ಆ ಪರಮಾತ್ಮನಿಗೆ ಹತ್ತಿರ ಆಗಲಿಕ್ಕೆ ಒಂದು ಮಾರ್ಗವನ್ನು ಪತ್ರಿಜಿಯವರು ಏನು ಮಾಡಿದರು? ಧ್ಯಾನದ ಮುಖಾಂತರವನ್ನು ಕೊಟ್ಟರು. ಹಾಗಾಗಿ ಪ್ರತಿಯೊಂದರಲ್ಲೂ ನಾವು ಸಂಸ್ಕಾರವನ್ನು ಹೊಂದಾಗ ಮಾತ್ರ. ನೀವು ನೋಡಿ, ನಾವು ಒಂದು ಅಂಗಡಿಗೆ ಹೋಗಿ ನೀವೇನಾದ್ರು ತೊಗೊಳ್ಬೇಕಂದ್ರೆ ಏನು ಮಾಡ್ತೀರಿ? ಎಣ್ಣೆ ತೊಗೊಳ್ತೀರಿ, ಏನು ಮಾಡ್ತೀರಿ? ಅದನ್ನು ರಿಫೈನ್ಡ್ ಆಗಿರಬೇಕು, ಅದು ತ್ರಿಬಲ್ ರಿಫೈನ್ಡ್, ಪರಿಶುದ್ಧವಾಗಿರಬೇಕು ಅಂತೀರಿ. ಪ್ಯೂರ್ ಅಂದರೆ ಪರಿಶುದ್ಧವಾಗಿರುತ್ತೆ, ರಿಫೈನ್ಡ್ ಆಗಿರುತ್ತೆ ಅಲ್ವಾ. ಒಂದು ಅಕ್ಕಿಯನ್ನು ತೆಗೆದುಕೊಳ್ಬೇಕು ಅಂದರೂ ಏನು ಮಾಡ್ತೀರಿ? ಅದನ್ನು ಒಳ್ಳೆ ಸೋನಾ ಮಸೂರಿ, ಅದನ್ನು ಎಲ್ಲ ರಿಫೈನ್ಡ್ ಆಗಿರಬೇಕು ಅಲ್ವಾ. ಒಂದು ಸಣ್ಣ ವಸ್ತುವನ್ನು ಒಂದು ಹೊತ್ತು ಊಟ ಮಾಡಲಿಕ್ಕೆ ಯೋಚನೆ ಮಾಡೋವಂಥವು ನಾವು, ಇದು ಪರಿಶುದ್ಧವಾಗಿರಬೇಕು, ಇದು ಸಾತ್ವಿಕವಾಗಿರಬೇಕು, ಇದು ಪೌಷ್ಟಿಕವಾಗಿರಬೇಕು ಅಂತ ಬಯಸೋವಂಥವ್ರು, ನಮ್ಮ ಜೀವನವನ್ನೇ ನಾವು ಭಗವಂತನಿಗೆ ಅರ್ಪಿಸ್ಕೊಳ್ಬೇಕು ಅಂದರೆ ನಾವಿನ್ನೆಷ್ಟು ಪರಿಶುದ್ಧವಾಗಿರಬೇಕು, ನಾವಿನ್ನೆಷ್ಟು ಭಗವಂತನಿಗೆ ಪ್ರಿಯ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಲ್ವ. ಹಾಗಾಗಿ ಸಂಸ್ಕಾರ
ಪ್ರತಿಯೊಂದು ಹಂತದಲ್ಲೂ ನಡಿಬೇಕು. ಅದು ಸಹಜ ಪ್ರಕ್ರಿಯೆ. ಹೇಗೂ ಧ್ಯಾನ ಅನ್ನೋದು ದಿನನಿತ್ಯ ನಾವು ಮಾಡ್ತೀವಿ, ದಿನನಿತ್ಯ ಅನುಭವಿಸ್ತೀವಿ, ಹಾಗೆ ಸಂಸ್ಕಾರ ಅನ್ನೋದು ಸಹಜ ಪ್ರಕ್ರಿಯೆ ಆಗಬೇಕು. ಇವತ್ತೊಂದಿನ ನಾನು ನನ್ನ ಮನಸ್ಸಿನೆಲ್ಲ ಪರಿಶುದ್ಧ ಮಾಡ್ಕೊಂಬಿಡ್ತೀನಪ್ಪ, ಸಂಸ್ಕಾರವಂತನಾಗ್ತೀನಿ ಅಂದ್ರಲ್ಲ. ಯಾಕಂದರೆ ನಾನು ನಾಳೆನೂ ಬದುಕಿರ್ತೀನಿ ಅಲ್ವಾ? ನಾಳೆನೂ ನಾನು ಪರಿಶುದ್ಧನಾಗಬೇಕು. ಇಲ್ಲ, ನಾನು ನೆನ್ನೆ ಎಲ್ಲ ಪರಿಶುದ್ಧ ಆಗಿದೆ, ನೆನ್ನೆ ನಾನು ಸ್ನಾನ ಮಾಡ್ಕೊಂಡಿದ್ದೆ ಅಂತ ಇವತ್ತು ಬಿಡ್ತೀವ? ಹಾಗೆ ನೆನ್ನೆ ನನ್ನ ಮನಸ್ಸಲ್ಲಿರೋ ಅಂಥ ಕೊಳಕನೆಲ್ಲ ತೆಗೆದಾಕ್ಬಿಟ್ಟಿದ್ದೀನಪ್ಪ, ನೆನ್ನೆ ನಾನು ಪರಿಶುದ್ಧ ಆಗಿದ್ದೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಸಂಸ್ಕಾರ ಅನ್ನೋಂತಕ್ಕಂಥದ್ದು ದೈನಂದಿನ ಪ್ರಕ್ರಿಯೆ. ಸಂಸ್ಕಾರ ಅನ್ನೋಂಥದ್ದು ದಿನನಿತ್ಯದ ಚಟುವಟಿಕೆ. ದಿನನಿತ್ಯವೂ ನನ್ನಲ್ಲಿ ಬರತಕ್ಕಂಥ ದುರ್ಗುಣಗಳನ್ನು, ದುರ್ಭಾವನೆಗಳನ್ನು ಸ್ವಚ್ಛ ಮಾಡ್ತಾ ಹೋಗ್ಬೇಕು. ಮನೆಯನ್ನು ನಾವು ಹೇಗೆ ಗುಡಿಸಿ ಒರೆಸಿ ಎಲ್ಲ ಚೆನ್ನಾಗಿ ಸುಂದರವಾಗಿ ಇಟ್ಕೊಳ್ತೀವಿ, ಹಾಗೆ ನನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದನ್ನು, ನನ್ನ ಭಾವದಲ್ಲಿ ಬರ್ತಕ್ಕಂಥಗಳನ್ನು, ಕೆಟ್ಟದನ್ನೆಲ್ಲ ತೆಗೆದಾಕಿ ಅದಕ್ಕೆ ಸದ್ಗುಣಗಳನ್ನು, ಸತ್ಕ್ರಿಯೆಗಳನ್ನು ಕೊಟ್ಟು ದಿನನಿತ್ಯವೂ ಸ್ವಚ್ಛಗೊಳಿಸ್ತಾ ಇದ್ದಾಗ ಮಾತ್ರ ಅದೇನಾಗುತ್ತೆ, ಅದು ಸಂಸ್ಕಾರವಂತನಾಗಿ ತನ್ನ ಇಹಲೋಕದ ಯಾತ್ರೆಯನ್ನು, ಅಂದರೆ ಈಗ ನಾವು ಏನು ಈ ಲೋಕಕ್ಕೆ ಬಂದಿದ್ದೀವಿ, ಜೀವನ ಯಾತ್ರೆಯನ್ನು ಮುಗಿಸ್ಲಿಕ್ಕೆ ಯೋಗ್ಯ ಆಗುತ್ತೆ ಅಂತೇಳಿ. ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋವಂಥದ್ದು, ಸಂಸ್ಕಾರ ಅನ್ನೋದನ್ನು ಕೆಲವು ವಸ್ತು ಅಥವಾ ವ್ಯಕ್ತಿಗಳಿಗೆ ನಾವು ಬೇರೆಯವರಲ್ಲಿ ಬಯಸ್ತೀವಿ, ನಮ್ಮಲ್ಲಿ ನಾವು ಬಯಸ್ಕೊಳ್ಳೋಂಥದ್ದು ಕಷ್ಟ ಅಲ್ವಾ? ಬೇರೆಯವರೆಲ್ಲ ಚೆನ್ನಾಗಿರಬೇಕು, ನಾನು ಹೆಂಗಿದ್ರೂ ಆಗುತ್ತೆ. ಬೇರೆಯವರೆಲ್ಲ ನನ್ನ ಇಚ್ಛೆಯಕ್ಕೆ ಇರಬೇಕು ಅಲ್ವಾ? ಬೇರೆಯವ್ರ ಇಚ್ಛೆಯಾಗಿ ನಾವಿರಬಾರ್ದು. ನನಗೆ ಅವ್ನು ಚೆನ್ನಾಗಿ ಕಾಣಬೇಕಷ್ಟೇ, ಅವನಿಗೆ ನಾನು ಹೆಂಗೆ ಕಾಣಿಸ್ತೀನೋ ಬೇಕಾಗಿಲ್ಲ. ಈ ರೀತಿ ನಮ್ಮ ಮನೋಭಾವನೆ ಇದೆಯಲ್ಲ, ಇದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಪತ್ರಿಜಿಯವರ ಏನು ಈ ಒಂದು ಜ್ಞಾನ ಯಜ್ಞದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ನೋಡಿ, ಯಾವುದೂ ಅಷ್ಟೇ ಎಲ್ಲವೂ ಕಷ್ಟನೇ. ಪತ್ರಿಜಿಯವರು ಎಷ್ಟು ವರ್ಷ ಆಯಿತು ಪಿರಮಿಡ್ ಸೊಸೈಟಿಯನ್ನು ಪ್ರಾರಂಭ ಮಾಡಿ? 87ನಲ್ಲಿ ಮಾಡಿದರು. ಬುದ್ಧ ಆನಾಪಾನ ಸತಿಯನ್ನು ತೋರಿಸಿದ ಎಷ್ಟಾಯಿತು? 2500 ವರ್ಷಗಳ ಹಿಂದೆ ಬುದ್ಧ ಹೇಳಿದಂಥ ಆನಾಪಾನ ಸತಿಯನ್ನು 2500 ವರ್ಷಗಳಾದ ನಂತರ ನಾವು ಎಷ್ಟು ಜನ ಪಾಲಿಸ್ತಾ ಇದ್ದೀವಿ? ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಇದೆ? 140 ಕೋಟಿ, 50 ಕೋಟಿ, 140 ಕೋಟಿ ಮೇಲಿದೆ. ಇನ್ನು 140 ಕೋಟಿ 2 ಕೋಟಿ ನಾನು ಪಾಲಿಸ್ತಾ ಇದ್ದೀವ ಅಲ್ವಾ? ಅಂದರೆ 0.1% ನಾವು ಇನ್ನೂ 2500 ವರ್ಷಗಳಾದರೂ ಸಹ ನಾವು ಬುದ್ಧನ ಸಿದ್ಧಾಂತವನ್ನು ಪಾಲನೆ ಮಾಡಿಲ್ಲ. ನಮ್ಮ ದೇಶದಲ್ಲೇ ಹುಟ್ಟಿದ್ದಂಥ ಈ ಸಿದ್ಧಾಂತವನ್ನು 0.1% ನಾವು ಪಾಲನೆ ಮಾಡಿಲ್ಲ. ಆದರೆ ನಾವೆಲ್ಲರೂ ಬೇಸರಗೊಳ್ಬೇಕಾಗಿಲ್ಲ. ಯಾಕೆ ಹೇಳಿ? ಬೆಳೆದ ಅಕ್ಕಿ ಎಲ್ಲ ಪ್ರಸಾದ ಆಗಲ್ಲ, ಭೂಮಿಗೆ ಬಿದ್ದ ನೀರೆಲ್ಲ ತೀರ್ಥ ಆಗಲ್ಲ. ಹಾಗಾಗಿ ನಾವೇನಾಗಿದ್ದೀವಿ? ನಾವು ಪ್ರಸಾದ ಆಗಿದ್ದೀವಿ ಅಂದರೆ ನಮಗೆ ಸಾತ್ವಿಕತೆ ಇದೆ, ಸತ್ವ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಅದು ನಮಗೆ ಉರುಪು ಕೊಡಬೇಕು. ಮೊದಲಿಗೆ ನಿಮ್ಮ ಮನಸ್ಸು ನಿಮಗೆ ಸಾಂತ್ವನ ಹೇಳಬೇಕು, ನಿಮ್ಮ ಮನಸ್ಸು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು, ನಿಮ್ಮ ಮನಸ್ಸು ನಿಮ್ಮನ್ನು ಸದೃಢಗೊಳಿಸ್ಬೇಕು. ನೀವು ಯಾರು ಏನೇ ಆಗಲಿ ಬಿಡಪ್ಪ, ನಾನಿದ್ದೀನಲ್ಲ, ಭಗವಂತ ನನಗೆ ಕೊಟ್ಟಿದ್ದಾನೆ, ನನಗೆ ಆ ಯೋಗ ಕೊಟ್ಟಿದ್ದಾನೆ, ನನಗೆ ಆ ಯೋಗ್ಯತೆ ಕೊಟ್ಟಿದ್ದಾನೆ, ನಾನು ಸಂಸ್ಕಾರವಂತನಾಗಿದ್ದೀನಿ ಅನ್ನೋದು ನಿಮ್ಮಲ್ಲಿ ಬರಬೇಕು, ಮನಸ್ಸಲ್ಲಿ ಇರಬೇಕು. ಅದೇ ನಿಜವಾದಂಥ ಸಂಸ್ಕಾರವಂತನ ಗುಣ. ಬೇರೆಯವ್ರಿಗೋಸ್ಕರ ನಾನಲ್ಲ, ನನಗೋಸ್ಕರ ನಾನು ಯಾರನ್ನು ಮೋಕ್ಷಕ್ಕೆ ನನ್ನ ಜೊತೆಯಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾವ ಒಬ್ಬ ವ್ಯಕ್ತಿ ಸಂಸಾರಸ್ಥ ಆದರೂ ನನ್ನ ಹೆಂಡತಿನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ, ನನ್ನ ಮಕ್ಳನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದೆಲ್ಲ ಭ್ರಮೆ. ಮೋಕ್ಷ ಅನ್ನೋದು ವ್ಯಕ್ತಿಗತವಾದಂಥ ಅಚೀವ್ಮೆಂಟು. ಹಾಗಾಗಿ ಅವನು ನಾನು ಪರಿಶುದ್ಧನಾಗಿ ಹೋಗ್ತೀನಿ ಅಂತೇಳಿ ಯಾವಾಗ ದೃಢ ನಿರ್ಧಾರ ಮಾಡ್ತಾನಲ್ಲ, ಅದೇ ನಿಜವಾದಂಥ ಸಾಧಕನ ಗುರಿ. ಹಾಗಾಗಿ ಈ ಸಂಸ್ಕಾರ ಅಂಥದ್ದು ಜೀವನದ ಪ್ರತಿ ಕ್ಷಣದಲ್ಲೂ ಹಂತದಲ್ಲಿ ಇರಬೇಕಾಗಿರೋಂಥದ್ದು. ಅದನ್ನು ನೀವೆಲ್ಲರೂ ಪಾಲನೆ ಮಾಡ್ತಾ ಹೋಗೋಣ. ಮತ್ತು ಏನು ಈ ಧ್ಯಾನ ಇದೆಯಲ್ಲ, ಧ್ಯಾನ ಯಜ್ಞ ಅನ್ನೋದು ಇದೆಯಲ್ಲ, ಯಜ್ಞ ಅಂದರೆ ಏನು? ಯಜ್ಞದ ನಂತರದಲ್ಲಿ ಏನು ಮಾಡ್ತೀವಿ ನಾವು? ಹವಿಸ್ಸನ್ನು ಕೊಡ್ತೀವಿ ಭಗವಂತನಿಗೆ ಅಲ್ವಾ? ಹವಿಸ್ಸನ್ನು ಕೊಟ್ಟೇನು? ಹವಿಸ್ಸನ್ನು ಏನು ಕೊಡಬೇಕು? ಸಮರ್ಪಣೆ ಮಾಡ್ತೀವಿ. ಏನನ್ನು ಸಮರ್ಪಣೆ ಮಾಡಬೇಕು? ನಮ್ಮನ್ನು ಇರತಕ್ಕಂಥ ಅವಗುಣಗಳನ್ನು, ಅವಲಕ್ಷಣಗಳನ್ನು ಬೆಂಕಿಲಿ ಹಾಕಿ, ಯಜ್ಞದ ಬೆಂಕಿನಲ್ಲಿ ಹಾಕಿ ಸುಟ್ಟು ಕೊನೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇದಿರ್ತಕ್ಕಂಥ ಪ್ರಸಾದವನ್ನು ತೆಗೆದುಕೊಳ್ತಾರಲ್ಲ, ಹಾಗೆ ಆ ಸುಟ್ಟ ನಂತರದಲ್ಲಿ ಅಲ್ಲಿ ಬರತಕ್ಕಂಥ ಸದ್ಗುಣಗಳನ್ನು, ಸತ್ಕ್ರಿಯೆಗಳನ್ನು ನಾನು ತಗೊಳ್ಬೇಕು, ಸೇವನೆ ಮಾಡಬೇಕು ಅನ್ನೋದು ನಿಜವಾದ ಯಜ್ಞದ ಅರ್ಥ. ಯಜ್ಞದಲ್ಲಿ ತಾವೆಲ್ಲರೂ ಈ ಯಜ್ಞದ ಫಲ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಹೇಳಿ ಮುಂದುವರಿತಾನೆ ಇರುತ್ತಾ? ಅಲ್ಲಿ ಖಂಡಿತ ಅದು ದಿನನಿತ್ಯ ಇರಬೇಕು. ಇದಕ್ಕೆ ನಾನ್ ಸ್ಟಾಪ್, ಯಾವತ್ತೂ ಅಷ್ಟೇ
ಇದಿದೆಯಲ್ಲ ಸಾಧನೆ ಅನ್ನೋದಿದೆಯಲ್ಲ ಅದು ನಾನ್ ಸ್ಟಾಪ್. ಅದು ನನ್ನ ಗುರಿ, ನನ್ನ ಸ್ಟಾಪ್ ಬಂದಿದ ತಕ್ಷಣ ನಾವು ಇಳ್ಕೊಂಬಿಡ್ತೀವಿ. ನಮ್ಮ ಸ್ಟಾಪ್ ಮೊದಲೇ ನಿರ್ಧಾರ ಆಗಿರುತ್ತೆ. ಹೋಗ್ತಾ ಇರೋದಷ್ಟೇ ನಮ್ಮ ಕೆಲಸ. ಇಳಿಬೇಕು, ಹತ್ತೋದು ನಮ್ಮ ಕೆಲಸ ಇರಬೇಕಷ್ಟೇ, ಇಳಿಸೋದು ಭಗವಂತನ ಕೆಲಸ. ಅವನು ಯಾವ ಸ್ಟಾಪಲ್ಲಿ ಇಳಿಸ್ಕೊಬೇಕು ಆ ಸ್ಟಾಪಲ್ಲಿ ಇಳಿಸ್ಕೊಂಬಿಡ್ತಾರೆ ಅಷ್ಟೇ. ಬಸ್ ಹತ್ತೋದು ಅಷ್ಟೇ ನನ್ನ ಕೆಲಸ. ಅದು ಎಲ್ಲಿವರೆಗೂ ಹೋಗ್ತಾ ಇರುತ್ತೆ, ಎಲ್ಲಿ ಸ್ಟಾಪ್ ಇಳಿಬೇಕೋ ಅಲ್ಲಿ ಇಳ್ಕೊಂಬಿಡ್ತೀವಿ. ಹಾಗಾಗಿ ಆ ಸಾಧನೆಯ ಆದಿನಲ್ಲಿ ನಡೀತಾ ಇರೋದು ನನ್ನ ಕೆಲಸ. ನನಗೆ ಯಾವಾಗ ಅವನು ಸಾಕಪ್ಪ, ಇವನ ಯೋಗ್ಯತೆಗೆ, ಇವನ ಶಕ್ತಿಗೆ ಇಷ್ಟು ಮಾಡಿದ್ದಾನೆ ಸಾಕು ಇವನಿಗೆ ಅಂತ ಇಲ್ಲಿ ನಿರ್ಧಾರ ಮಾಡೋಂತಾನೆ ಯಾರು? ಅಂಪೈರ್. ಆ ಭಗವಂತ ಅನ್ನೋ ಅಂಪೈರ್ ಏನು ಮಾಡ್ತಾನೆ ಗೊತ್ತಾ? ಸಾಕು ಇವನಿಗೆ ಸಾಕು ಇವನ ಶಕ್ತಿಗೆ ಇವನಿಗೆಲ್ಲ ಮಾಡಿದ್ದಾನೆ ಅಂತೇಳಿ ಏನು ಮಾಡ್ತಾರೆ, ಅಲ್ಲಿ ನಮ್ಗೆ ಸ್ಟಾಪ್ ಕೊಟ್ಬಿಡ್ತಾನೆ. ಹಾಗಾಗಿ ನಾವು ನಿರೀಕ್ಷೆ ಮಾಡೋದಲ್ಲ, ಭಗವಂತ ಯಾವಾಗ ಬೇಕಾದ್ರೆ ಅದನ್ನು ಕೊಡ್ತಾನೆ ಅಂತೇಳಿ. ಹಾಗಾಗಿ ತಾವೆಲ್ಲರೂ ಸಹ ಪತ್ರಿಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಜ್ಞಾನಯಜ್ಞವನ್ನು ಧ್ಯಾನವನ್ನು ಮಾಡ್ತಾ ಬಂದಿದ್ದೀರಿ. ಧ್ಯಾನ ಅನ್ನೋದು ನಾವು ತಿಳ್ಕೊಳ್ಬೇಕು, ಅಲ್ಟಿಮೇಟ್ ಅಲ್ಲ, ಆಧ್ಯಾತ್ಮದ ಮೆಟ್ಟಿಲು. ಧ್ಯಾನ ನನ್ನ ಕಾಯವನ್ನು, ನನ್ನ ಮನವನ್ನು ಪರಿಶುದ್ಧ ಮಾಡಿ ನನ್ನನ್ನು ಆಧ್ಯಾತ್ಮದ ಹಾದಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇರತಕ್ಕಂಥ ಸಾಧನ ಅಂಥೇಳಿ ನಾವು ಯಾವಾಗ ಅರ್ಥ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ, ಆವಾಗ ಮಾತ್ರ. ಹಾಗಾಗಿ ಧ್ಯಾನದ ಬಗ್ಗೆ ತಮ್ಮೆಲ್ಲರಿಗೂ ಈ ಸಂಸ್ಕಾರದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ. ಜೊತೆಯಲ್ಲಿ ನಾವು ತಿಳ್ಕೊಳ್ಬೇಕು, ಈ ಗುರುಕಾರಣ್ಯ ಇದೆಯಲ್ಲ, ಗುರುಕಾರಣ್ಯ ಎಲ್ಲರಿಗೂ ಸಿಗಲ್ಲ. ಸಿಗುತ್ತಾ? ಗುರು ಇಲ್ಲದೆ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಈಗ ಪತ್ರಿಜಿಯವರನ್ನು ನಾವು ಗುರುಸ್ಥಾನದಲ್ಲಿ ನೋಡಲಿಲ್ಲ ಅಂದರೆ ಏನಾಗುತ್ತೆ? ಪತ್ರಿಜಿಯವರ ಮಾರ್ಗದರ್ಶನ ಇದ್ದದಕ್ಕೆ ತಾನೇ ಈ ಧ್ಯಾನಕ್ಕೆ ಬಂದ್ರಿ. ಬುದ್ಧನ ಸಿದ್ಧಾಂತ ಇದ್ದದಕ್ಕೆ ತಾನೇ ನೀವು ಈ ಧ್ಯಾನಕ್ಕೆ ಬಂದ್ರಿ. ಬುದ್ಧ ಅನ್ನೋ ಗುರು ಅಲ್ವಾ, ಪತ್ರಿಜಿ ಅನ್ನೋ ಗುರು ಇದ್ದದಕ್ಕೋಸ್ಕರ ಬಂದ್ರಿ. ಹಾಗಾಗಿ ಈ ಗುರುಕಾರಣ್ಯವನ್ನು ಪಡಿಬೇಕನ್ನೋದು ಎಲ್ಲರ ಬಯಕೆ ಆಗಿರಬೇಕು. ಮತ್ತು ಗುರುಕಾರಣ್ಯ ಅಪರೂಪ, ಸಿಗಲ್ಲ. ನೀವು ಭಗವಂತನ ಬೇಕಾದ್ರೆ ಹೋಲಿಸ್ಕೊಬೋದು, ಗುರುನ ಹೋಲಿಸ್ಕೊಳ್ಳೋದು ಕಷ್ಟ. ಅದಕ್ಕೆ ಒಂದು ಕಡೆ ಏನು ಹೇಳ್ತಾರೆ, ಆಗೋ ತನಕ ದೊರೆಯದನ್ನ ಮುಗಿತಿ ಅಂತ. ಮತ್ತು ಇನ್ನೊಂದು ಕಡೆ ಹೇಳ್ತಾನೆ, ನಿಮ್ಮನ್ನು ಕಾಯೋನು ಯಾರಪ್ಪ ಅಂತ ಹೇಳಿದ್ರೆ ಗುರು ಮಾತ್ರ. ಅದಕ್ಕೆ ಹೇಳ್ತಾರೆ, ಅರ ಮುನಿದರೆ ಗುರು ಕಾಯುವನಲ್ಲದೆ ಗುರು ಮುನಿದರೆ ಅರ ಕಾಯಲ್ಲರಿಯನು ಅಂತ ಹೇಳ್ತಾರೆ. ನಿನಗೆ ಭಗವಂತ ನಿನ್ನ ಮೇಲೆ ಕೋಪ ಮಾಡಿಕೊಂಡು ಗುರು ತೋರಿಸ್ತಾನೆ ಅವನಿಂದ ಪಾರಾಗೋ ಮಾರ್ಗನ. ಆದರೆ ಗುರುನೇ ಮುನಿಸ್ಕೊಂಬಿಟ್ರೆ ನಿನ್ನ ಮೇಲೆ ಭಗವಂತನ ದಾರಿ ತೋರಿಸಲ್ಲ ನಿನಗೆ ಅಂತೇಳಿ. ಹಾಗಾಗಿ ಈ ಗುರುಕಾರಣ್ಯವನ್ನು ಪಡೆಯೋದ್ರಲ್ಲಿ ಹಲವಾರು ರೀತಿಯ ಇದಿದೆ. ಅಕ್ಕಮಾದೇವಿ ಒಂದು ಕಡೆ ಹೇಳ್ತಾರೆ, ಶ್ರೀ ಗುರುಲಿಂಗ ದೇವರು ಬಂದು ತನ್ನ ಹಸ್ತವ ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು ಅಂತೇಳಿ ಅಕ್ಕಮಾದೇವಿ ಹೇಳ್ತಾರೆ. ಅವರ ಗುರುಲಿಂಗ ದೇವರು ಬಂದು ಅವಳ ತಲೆ ಮೇಲೆ ಕೈ ಇಟ್ಟಿದ್ದ ತಕ್ಷಣ ನನ್ನ ಭವ ಎಲ್ಲ ನಾಶ ಆಗೋಗ್ತು ಅಂತ ಹೇಳ್ತಾಳೆ. ಶ್ರೀ ಗುರುಲಿಂಗ ದೇವರು ಬಂದು ತನ್ನ ಹಸ್ತದ ತನ್ನ ಮಸ್ತಕದ ಮೇಲಿರಿಸಿದಾಗಲೇ ನಮ್ಮ ಭವಂ ನಾಸ್ತಿ ಆಯಿತು, ಎನ್ನ ತನ್ನಂತೆ ಮಾಡಿದ ಗುರು ಅಂತ ಹೇಳ್ತಾರೆ. ಗುರು ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಶಿಷ್ಯನನ್ನು ತನ್ನಂತೆ ಮಾಡ್ಕೊಳ್ತಾನೆ ನಾವು. ಹಾಗಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕು, ಆ ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದೀರಿ. ನೀವು ಧ್ಯಾನವನ್ನು ಮಾಡೋದ್ರ ಜೊತೆಯಲ್ಲಿ ಮನಸ್ಸಿಗೆ ಒಂದು ಧ್ಯಾನ ಮಾಡೋದಕ್ಕೆ ಮೊದಲು ಅಥವಾ ಕೊನೆ 2 ಸತಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡೋದು ಅಭ್ಯಾಸ ಮಾಡ್ಕೊಳ್ಬೇಕು. ನಾಗರಾಜ್, ಈಗ ಇಲ್ಲೂ ತುಂಬ ಪ್ರಾರ್ಥನೆಗಳಿದ್ದಾವೆ, ಸದ್ಗುಣಗಳನ್ನು ಸತ್ಕ್ರಿಯೆಗಳನ್ನು ಸಾರುವಂಥ ಪ್ರಾರ್ಥನೆಯನ್ನು ಮಾಡಿದರೆ ಅದು ಒಂದು ಮಳೆ ಬಂದಂಗೆ ಭೂಮಿ ಹಸನ ಆಗುತ್ತೆ. ಆಮೇಲೆ ಧ್ಯಾನಕ್ಕೆ ಕುಂತ್ಕೊಳ್ಬೋದು. ಮೊದಲು ಒಂದು 5 ರಿಂದ 10 ನಿಮಿಷ, ಒಂದು 6 ನಿಮಿಷ ಅಷ್ಟು ಬರೋ ಅಂಥ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಅದು ಭೂಮಿ ಹಸನ ಮಾಡ್ತೀವಲ್ಲ, ಮಳೆ ಬಂದಂಗೆ ಆಗುತ್ತಲ್ಲ, ಭೂಮಿ ಹಸನ ಆಗುತ್ತೆ. ನಮ್ಮ ಮನಸ್ಸು ಒಂದು ಸಮಸ್ಥಿತಿಗೆ ಬರುತ್ತೆ. ಅರ್ಚನೆ ಮಾಡೋದು ದೇಹಕ್ಕಾಗುತ್ತೆ, ಪ್ರಾರ್ಥನೆ ಮಾಡೋದು ಮನಸ್ಸಿಗಾಗುತ್ತೆ, ಧ್ಯಾನ ಮಾಡೋದು ಆತ್ಮಕ್ಕಾಗುತ್ತೆ. ಎಲ್ಲರೂ ಒಂದೇ. ಇಲ್ಲಿ ಏನಾಗುತ್ತೆ ಅಂತೇಳಿದರೆ ನಮ್ಮಲ್ಲಿ ಭಾವನೆ ಇರಬೇಕು. ಯಾವುದನ್ನು ನಾವು ಮೂಢನಂಬಿಕೆಗಳನ್ನು ಎಲ್ಲೂ ಬಿಂಬಿಸಬಾರದು, ಎಲ್ಲೂ ಮೂಢನಂಬಿಕೆಗಳಿಗೆ ಅವಕಾಶನೇ ಸಿಗಬಾರ್ದು. ಗುರುವಿಂದ ದೀಕ್ಷೆ ಪಡೆದವ್ರು ಎಲ್ಲರೂ ಮೋಕ್ಷಕ್ಕೆ ಹೋಗಲ್ಲ, ಎಲ್ಲ ಗುರುಗಳು ಮೋಕ್ಷಕ್ಕೆ ಹೋಗಲ್ಲ ಅಲ್ವಾ. ಬರೀ ಸ್ವಾಮಿಗಳೇ ಗುರುಗಳೇ ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ ಮತ್ತು ಈ ಸಂಸಾರಸ್ಥರಲ್ಲಿ ಏನು ಮಾಡಬೇಕಾಗಿತ್ತು ಅಲ್ವಾ. ಮೋಕ್ಷಕ್ಕೆ ಹೋಗೋವಂಥದ್ದು ಅವರ ವ್ಯಕ್ತಿಗತ ಸಾಧನೆ. ಸಂಸಾರಸ್ಥನಾಗಿದ್ದರೂ ಸಹ ಮೋಕ್ಷಕ್ಕೆ ಹೋಗ್ಬೋದು ಅಲ್ವಾ. ಅದಕ್ಕೇ ನೀವು ಬಸವಣ್ಣನವ್ರನ್ನ ನೋಡಿ, ರಾಮಕೃಷ್ಣ ಪರಮಹಂಸರನ್ನ ನೋಡಿ, ಯಾರನ್ನೇ ನೋಡಿ,
ಮೋಕ್ಷಕ್ಕೆ ಹೋಗ್ಬೋದು. ಮತ್ತು ನಾವು ತಿಳ್ಕೊಳ್ಬೇಕು, ನಾವು ಧ್ಯಾನಕ್ಕೆ ಬಂದ ಆ ಕ್ಷಣನೇ ಎಲ್ಲ ಸರಿ ಹೋಗಬೇಕು ಅನ್ನೋ ಭ್ರಮೆ ಇದೆಯಲ್ಲ, ಆಸೆ ಇರುತ್ತಲ್ಲ, ಅದನ್ನು ಬಿಟ್ಟುಬಿಡ್ಬೇಕು. ಯಾಕಂದರೆ ರಾಮಕೃಷ್ಣ ಪರಮಹಂಸರು ಎಂಥ ಯೋಗಿ ಅಲ್ವಾ, ಸಾಕ್ಷಾತ್ ಕಾಳಿ ಮಾತೆಯನ್ನು ಪ್ರತ್ಯಕ್ಷ ಮಾಡ್ಕೊಂಡಂಥವ್ರು. ಅವ್ರ ಜೀವನ ಪೂರ್ತಿ ಹಾಗೆ ಬದುಕು. ಅವಾಗ ಏನು ಹೇಳಿದ್ವಿ, ಸಂಸಾರಕ್ಕೆ ಸಂಸ್ಕಾರ ಕೊಡಬೇಕು ಅಂತ ಹೇಳಿದ್ವಲ್ಲ, ಪತ್ನಿಯನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಏನು ಹೇಳಿದರು, ಶಾರದಾ ಮಾತೆಯ ರೂಪದಲ್ಲಿ ನೋಡಿದ್ರು ಹೆಂಡ್ತಿನ ಅಲ್ವಾ, ದೇವತೆಯಾಗಿ ನೋಡಿದರು. ಅಂಥ ರಾಮಕೃಷ್ಣ ಪರಮಹಂಸರಿಗೆ ಸಾವೇಗೆ ಬಂತು, ಕ್ಯಾನ್ಸರಿಂದ ನರಳಿ ಕಾಯಬಿಟ್ರು. ಅಂದರೆ ನಾವು ದೇಹದ ಬಾಧೆ ಇದೆಯಲ್ಲ, ದೇಹದ ಬಾಧೆಯನ್ನು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿ ಮಾಡ್ಕೊಬಾರ್ದು. ಬಂದೇ ಬರುತ್ತೆ, ದೇಹದ ಬಾಧೆ ಇದೆಯಲ್ಲ ಬಂದೇ ಬರುತ್ತೆ. ಆದರೆ ಈ ಆನಾಪಾನಸತಿಗೆ ಬಂದಿದ್ದರಿಂದ ದೇಹದ ಬಾಧೆ ಕಡಿಮೆ ಆಗುತ್ತೆ. ಏನಿದ್ರು ಈ ಉಸಿರಾಟ ದೇಹಕ್ಕಷ್ಟೇ ಸೀಮಿತ, ಆದರೆ ಅದರ ಅರ್ಥ ಇದೆಯಲ್ಲ ಅದು ಜೀವನಕ್ಕೆ ಬಳಕೆ ಆಗಬೇಕು. ಕೇವಲ ಉಸಿರನ್ನು ಗಮನಿಸೋದು ನಿಮ್ಮ ದೇಹದ ಬಾಧೆಗಳನ್ನು ಕಡಿಮೆ ಮಾಡುತ್ತೆ, ಖುಷಿ ಬರುತ್ತೆ. ಆದರೆ ನಿಮ್ಮ ದೇಹದ ಬಾಧೆಯನ್ನು ಮೀರಿದವನು ನೀನು ಎಲ್ಲಿಗೆ ಹೋಗಬೇಕು, ಮನಸ್ಸಿನ ಕಡೆಗೆ ಹೋಗಬೇಕು, ಆಧ್ಯಾತ್ಮದ ಕಡೆಗೆ ಹೋಗಬೇಕು. ಹಾಗಾಗಿ ನಾವು ಅಂದ್ಕೊಳ್ತೀವಿ, ನನ್ನ ದೇವರ ಮುಂದೆ ನಿಂತಿದ್ದ ತಕ್ಷಣ ಭಗವಂತ ನನ್ನೆಲ್ಲ ಕಷ್ಟಗಳನ್ನು ನಾನು ತೆಗೆದುಕೊಂಡ್ಬಿಡ್ಬೇಕು. ಹೇಳ್ತಾರೆ ಕೆಲವರು, ಅಯ್ಯೋ 10 ವರ್ಷದಿಂದ ಮಾಡ್ತಾಯಿದ್ದೀನಪ್ಪ ನನಗೇನೂ ಆಗಿಲ್ಲ. ಕೆಲವ್ರು ಕೇಳಿ, ನಾನು ಈ ದೇವರಿಗೆ ಎಷ್ಟು ವರ್ಷದಿಂದ ಬರ್ತಾಯಿದ್ದೀನಿ ರೀ, ಏನೇನೋ ಪೂಜೆ ಮಾಡ್ತಿದ್ದೀನಿ, ಅರ್ಕೆ ಮಾಡ್ಕೊಂಡಿದ್ದೀನಿ, ನನ್ನ ಕಷ್ಟನೇ ಹೊಡ್ಕೊಂಡಿಲ್ಲ ಅಂದ್ಬಿಡ್ತಾರೆ. ದೇವರು ನಿನ್ನ ಕಷ್ಟ ಹೊಡ್ಕೊಳ್ಳಲ್ಲ. ಆಧ್ಯಾತ್ಮ ಇದೆಯಲ್ಲ, ಆಧ್ಯಾತ್ಮ ಬಂದಿದ್ದ ತಕ್ಷಣ ನಿನ್ನ ಕಷ್ಟಗಳನ್ನೆಲ್ಲ ನಾನು ತಗೊಂಡ್ಬಿಡ್ತೀನಿ ಅಂತ ಹೇಳಲ್ಲ ಇಲ್ಲಿ ಯಾರೂ. ಆಧ್ಯಾತ್ಮದ ಹಾದಿಗೆ ನೀನು ಬಂದರೆ ನಿನ್ನ ಕಷ್ಟಗಳನ್ನು ನೀನೇ ಅನುಭವಿಸುವಂಥ ಶಕ್ತಿ ಬರುತ್ತೆ. ಆಧ್ಯಾತ್ಮ ನಿಮಗೇನು ಕೊಡುತ್ತೆ, ನಿನ್ನ ಕಷ್ಟಗಳನ್ನು ನೀನು ಸುಖ ಹೇಗೆ ಅನುಭವಿಸ್ತೀಯಲ್ಲ ಹಾಗೆ ನಿನ್ನ ಕಷ್ಟವನ್ನು ಅನುಭವಿಸುವಂಥ ಶಕ್ತಿಯನ್ನು ಕೊಡುತ್ತೆ. ಪರಿಹಾರನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಇದು ದೊಡ್ಡ ಭ್ರಮೆ ಇದೆ. ನಮ್ಮ ಕರ್ಮಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿದರೆ ಇವತ್ತು ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ ಅಂತ ಏನು ಮಾಡ್ತೀರಾ, ಬಿಸಾಕ್ತೀರಾ? ಏನೋ ಬೈಕಂತ ತಿಂತೀರ ಅಲ್ವಾ, ಸರಿಯಾಗಿ ಮಾಡಿಲ್ಲ ಇವರು ಅಂತ ಅಲ್ವಾ. ಮಕ್ಕಳು ಏನು ಮಾಡ್ತಾರೆ, ಮಕ್ಕಳು ಗಂಡದಿರೆಲ್ಲ ಏನು ಮಾಡ್ತಾರೆ, ಇವತ್ತು ಯಾಕೆ ಎಷ್ಟೊಂದು ಉಪ್ಪು ಹಾಕಿದ್ದೆ ಅಂತ ಒಂದು 2-3 ಗುಣಗ್ತಾರೆ, ತಿನ್ಕೊಂಬಿಡ್ತಾರೆ ಅಲ್ವಾ. ಹಾಗೆ ಈ ಕಷ್ಟ ಅನ್ನೋದು ಇರುತ್ತಲ್ಲ, ಆ ಕಷ್ಟವನ್ನು ಅಯ್ಯೋ ಬಿಡಿದು ಯಾವುದಿದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋ ಭಾವನೆ ಇದೆಯಲ್ಲ, ಆ ಭಾವನೆಯನ್ನು, ಆ ಶಕ್ತಿ, ಇದನ್ನು ಬಿಡು ನಾನು ಎದುರಿಸ್ತೀನಿ ಅನ್ನೋ ಶಕ್ತಿಯನ್ನು ಯಾವ್ದು ಕೊಡುತ್ತೆ ನಿಮಗೆ, ಆಧ್ಯಾತ್ಮ ಕೊಡುತ್ತೆ. ಆಧ್ಯಾತ್ಮ ನಿಮಗೆ ಆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಆಧ್ಯಾತ್ಮ ಅನ್ನೋದಿದೆಯಲ್ಲ, ಆಧ್ಯಾತ್ಮದ ಲೋಕವೇ ಬೇರೆ. ನೀನು ಒಂದು ಸತಿ ಆಧ್ಯಾತ್ಮ ಲೋಕಕ್ಕೆ ನೀನು ಎಂಟ್ರಿ ಆದೆ ಅಂದರೆ ಅದರ ಆ ಅಲೌಕಿಕ ಆನಂದವೇ ಬೇರೆ ಇರುತ್ತೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರಾಗಲಿ ಎಲ್ಲ ಮಹನೀಯರೇನು ಮಾಡೋ, ಅವ್ರ ಆಧ್ಯಾತ್ಮಿಕ ಸ್ಥಿತಿಗೆ ಹೋದ ಮೇಲೆ ಅವರ ದೇಹದ ಬಾಧೆಯನ್ನು ಮರೆತರು, ಸಂಸಾರದ ಜಂಜಾಟವನ್ನು ಮರೆತರು ಅಲ್ವಾ. ಆದರೆ ಎಲ್ಲರೂ ಆ ಸ್ಥಿತಿಗೆ ಹೋಗೋಕ್ಕಾಗೋದಿಲ್ಲ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಅಲ್ವಾ, ಸಾಕ್ಷಾತ್ ಪರಮಾತ್ಮ ಯಾವ ಇದರಿಂದ ಸತ್ತಿದ್ದು, ಒಬ್ಬ ಬೇಡ ಬಾಣ ಹೊಡೆದ, ಆ ಬಾಣ ಕಾಲಿಗೆ ತಾಕಿ ನರಳಿ ಕೃಷ್ಣ ಸತ್ತೋದು. ಅಂಥ ಪರಮಾತ್ಮನಿಗೆ ನರಳಾಟ ತಪ್ಪಿಲ್ಲ ಅಲ್ವಾ. ಆದರೆ ಮನುಷ್ಯರಾದಂಥ ನಮಗೆ ನಿಮ್ಗೆ ಯಾವುದೇ ಕಾರಣ, ನಾವು ಯೋಚನೆ ಮಾಡಬೇಕಾಗಿರೋಂಥದ್ದು ಇದು. ನಾವೇನು ಮಾಡ್ತೀವಿ ಅಂತೇಳಿದರೆ, ನಾವು ಇಲ್ಲಿಂಗೇ ನಮ್ಮ ಅಕ್ಕಪಕ್ಕದವ್ರನ್ನೇ ನೋಡ್ತೀವಿ. ಅವನು ಹಂಗೆಲ್ಲ ಸಂಪಾದನೆ ಮಾಡಿದ್ದಾನೆ, ನಾನೇನೂ ಮಾಡಲಿಲ್ವಲ್ಲ, ಇವನು ಹಿಂಗವನೇ, ನಾನು ಹಿಂಗಿದ್ದೀನಿ. ಇದನ್ನೆಲ್ಲ ನೋಡೋದು ನಾವು ನೋಡಬೇಕಾಗಿರೋದು ಜಗತ್ತನ್ನು. ನಾವೇನು ಮಾಡ್ತೀವಿ, ಬಾವಿಗೆ ಕಪ್ಪೆ ಥರ ನನ್ನ ಸುತ್ತಮುತ್ತ ಇರೋರನ್ನೇ ನೋಡ್ಕೊಂಡು ಕೂತ್ಕೊಳ್ತೀವಿ. ನನ್ನ ಗುರಿ ಈ ಜಗತ್ತಿನಲ್ಲಿ ಈಜಕ್ಕೆ ಬಂದಿರೋವಂಥದ್ದು, ಸಂಸಾರದಲ್ಲಿ ಈಜಕ್ಕೆ ಬಂದಿಲ್ಲ. ಈ ನನ್ನ ಗುರಿ ಇರೋದು ಈ ಜಗತ್ತಿನಲ್ಲಿ ನಾನು ಬಂದಿದ್ದೀನಿ, ಈ ಜಗತ್ತಿನ ಜಂಜಾಟವನ್ನೆಲ್ಲ ಮುಗಿಸಿ ನಾನು ಭಗವಂತನ ಕಡೆಗೆ ಹೋಗೋಕ್ಕೆ ಬಂದಿರೋದು. ಕೇವಲ ಸಂಸಾರದಲ್ಲಿ ಈಸ್ಕೊಂಡು ಇಲ್ಲೇ ಬಿದ್ದಿರೋಕ್ಕಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಏನು ಜೀವನದಲ್ಲಿ ನಾವೇನೇನು ಮಾಡ್ತೀವಿ ಇದೆಲ್ಲ ಅದು ಕರ್ಮಫಲ ಬಂದೇ ಬರುತ್ತೆ. ನಿಮ್ಗೆ ಹೇಳಿದೆಲ್ಲ ವಾಸನೆ ಇರುತ್ತಲ್ಲ, ನಾವು ಏನನ್ನು ಬೇಕಾದ್ರೂ ಬಿಡ್ಬೋದು, ಕರ್ಮವನ್ನು ಅನುಭವಿಸಲೇಬೇಕು. ಅನುಭವಿಸನೇ ತಿರಬೇಕು. ನಾನೇನು ಹರಕೆ ಹೊಡ್ಕೊಂಡೆ, ಹೋಮ ಮಾಡಿದೆ, ಪರಿಹಾರ ಮಾಡ್ಕೊಳ್ತೀವಿ ಅಂತೀವಲ್ಲ, ಅವೆಲ್ಲ ಭ್ರಮೆ. ಅನುಭವಿಸಿದ ಹೊರತು ಯಾವ ಕರ್ಮನೂ ಸವಿಯಲ್ಲ. ನಿಮ್ಮ ಮೆಡಿಸಿನ್ನೇ ಇಲ್ಲ ಕರ್ಮಕ್ಕೆ. ವಾಸಿ ಮಾಡ್ಕೊಳ್ಳಿ, ಅದನ್ನು ವರ್ಗಾಯಿಸ್ತೀವಿ ಅಥವಾ ನಾಶ ಮಾಡಿಬಿಡ್ತೀವಿ ಅನ್ನೋದಿದೆಯಲ್ಲ, ಅವೆಲ್ಲ ಭ್ರಮೆ. ಕರ್ಮವನ್ನು ಅನುಭವಿಸಲೇಬೇಕು.
ಹಾಗಾಗಿ ಸುಖವನ್ನಷ್ಟೇ ಅನುಭವಿಸೋದಲ್ಲ, ಕರ್ಮವನ್ನು ಅನುಭವಿಸುವಂಥ ಕಲೆ, ಧೈರ್ಯ, ಆತ್ಮಸ್ಥೈರ್ಯ, ಆಧ್ಯಾತ್ಮ ನಿಮಗೆ ಕೊಡುತ್ತೆ ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬ ಜೀವಿನೂ ಆಧ್ಯಾತ್ಮಕ್ಕೆ ಬರಲೇಬೇಕು. ಯಾಕಂದರೆ ಯಾಕೆ ಬರಬೇಕು ಅಂದರೆ ಅವನಲ್ಲಿ ಆತ್ಮ ಇದೆ. ಆತ್ಮ ಇದ್ಮೇಲೆ ಅವನು ಆಧ್ಯಾತ್ಮಿ ಆಗಬೇಕು ಅಲ್ವಾ? ಬೇರೆ ಮಾರ್ಗನೇ ಇಲ್ಲ. ಈ ಆಧ್ಯಾತ್ಮ ರಂಗಕ್ಕೆ ಅಷ್ಟು ನಿಜವಾದಂಥ ಶಕ್ತಿ. ಹಾಗಾಗಿ ನೀವೇನು ಮಾಡಿದ್ರಿ, ಪಿರಮಿಡ್ ಧ್ಯಾನ ಆಧ್ಯಾತ್ಮ ಆಲಯ ಅಂತ ಇಟ್ಕೊಳ್ರಿ ಅಲ್ವಾ? ಈ ಆಲಯದಲ್ಲಿ ಆತ್ಮಗಳ ಸಮ್ಮಿಲನ. ಯಾವ ಆತ್ಮಗಳ ಸಮ್ಮಿಲನ? ಸದ್ರೋಹಿಗಳ ಆತ್ಮಗಳ ಸಮ್ಮಿಲನ ಆಗ್ತಾ ಇದೆ. ಇಲ್ಲಿ ನಾವೆಲ್ಲವೂ ನಮ್ಮ ಅನುಭವಗಳನ್ನು ಹಂಚ್ಕೊಂಡು ನಾವೇನು ಮಾಡಬೇಕು, ಮತ್ತಷ್ಟು ಸದೃಢರಾಗ್ತಾ ಹೋಗ್ಬೇಕು. ಹೇಳಿದ್ವಲ್ಲ, ಒಂದಿನ ಕ್ಲೀನ್ ಮಾಡಿಬಿಡೋದಿಲ್ಲ, ದಿನನಿತ್ಯ ಕ್ಲೀನ್ ಮಾಡ್ಕೊಳ್ತಾ ನಾವು ಪರಿಶುದ್ಧರಾಗ್ತಾ ಆಗಬೇಕಾಗುತ್ತೆ. ಈಗ ವಾಟರ್ ಫಿಯರಲ್ಲಿ ಒಂದಿನ ನೀರು ಇಟ್ಬಿಟ್ರೆ ಆಗಲ್ಲ. ದಿನ ಅಲ್ಲಿಗೆ ನೀರು ಬರ್ತಾ ಇರಬೇಕು. ಪರಿಶುದ್ಧ ನೀರನ್ನು ನಾವು ಹೇಗೆ ಕುಡಿತೀವಲ್ಲ, ಟ್ಯಾಂಕ್ ಖಾಲಿ ಆಗಲ್ಲ. ನಾನು ಕುಡಿಯೋದು ನಿಲ್ಲಿಸಿದಾಗ ಮಾತ್ರ ನಿಂತೋಗುತ್ತೆ. ಹಾಗಾಗಿ ನಾನು ಜೀವನ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿದಿನ ನಾನು ಪ್ಯೂರಿಫೈ ಆಗ್ತಾ ಇರಬೇಕು ಅಂತ ಹೇಳಿ ನಾವು ಇವತ್ತು ನಿಮಗೆ ಈ ಒಂದು ಆಧ್ಯಾತ್ಮ ಧ್ಯಾನ ಮತ್ತು ಸಂಸ್ಕಾರಗಳು, ಧ್ಯಾನ ಮತ್ತು ಸಂಸ್ಕಾರಗಳು, ಸಂಸ್ಕಾರ ಯಾಕೆ ಮುಖ್ಯ, ಸಂಸ್ಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.